ಎಲ್ಲರಿಗೂ ನಮಸ್ತೆ ಮತ್ತು ಸ್ವಾಗತ 9ನೇ ತರಗತಿಯ ಭೀಮ್ ಅವರು ರಾಕ್ಷಸ್ ಪಾಠದ ಅಭ್ಯಾಸ ಭಾಗಕ್ಕಾಗಿ. ಮಕ್ಕಳೇ, ನಾವು ಈ ಹಿಂದಿನ ಅವಧಿನಲ್ಲಿ ಒಮ್ಮೆ ಆ ಇಡೀ ಪಾಠವನ್ನು ವಾಚಿಸಿದ್ವಿ. ಜೊತೆಗೆ ಅಲ್ಲಿ ಬಂದಿರುವಂತಹ ಹೊಸ ಶಬ್ದಗಳನ್ನು ಕೂಡ ಪರಿಚಯ ಮಾಡ್ಕೊಂಡಿದ್ವಿ. ಅದರ ನಂತರ ಆ ಪಾಠದ ವಿಶ್ಲೇಷಣೆಯನ್ನು 2 ಕಂತುಗಳಲ್ಲಿ ನೋಡಿದ್ವಿ. ನಾವು ಭಾಳ ಸೊಗಸಾದ ನಾಟಕ ಇದೆ, ಏಕಾಂಕಿ ಇದು. ಕೆಲವೇ ಶಬ್ದಗಳಲ್ಲಿ ಎಷ್ಟರ ಮಟ್ಟಿಗೆ ಆ ಕುತೂಹಲವನ್ನು ಕಾಯ್ದುಕೊಳ್ಬೋದು ಅಷ್ಟರ ಮಟ್ಟಿಗೆ ವಿಷ್ಣು ಪ್ರಭಾಕರ್ ಅವರು ಕೊನೆಯವರೆಗೂ ಕೂಡ ಕುತೂಹಲವನ್ನು ಕಾದ್ಕೊಂಡು ಒಂದು ಅರ್ಥದಲ್ಲಿ ಮನೋರಂಜನೆ, ಅದ್ರ ಜೊತೆಗೇ ಒಳಿತಿನ ಒಂದು ಸದ್ಬಳಕೆ ಹೆಂಗಾಗಬೇಕು, ಹೇಗೆ ದುಷ್ಟರನ್ನು ಶಿಕ್ಷಣೆ ಮಾಡಬೇಕು ಅನ್ನೋದನ್ನು ಕೂಡ ನಾವು ಗಮನಿಸಿದ್ವಿ. ಈಗ ನಾವು ಈ ಪಾಠದ ಅಭ್ಯಾಸ ಭಾಗವನ್ನು ಗಮನಿಸೋಣ. ಅಭ್ಯಾಸ ಭಾಗದಲ್ಲಿ ಏನೇನಿದೆಯೋ ಅವನ್ನೆಲ್ಲವನ್ನು ಕೂಡ ಒಮ್ಮೆ ನೋಡ್ಕೊಳ್ತಾ ಬರೋಣ. ಮೊದಲನೇದಾಗಿ ಏಕವಾಕ್ಯಮೆ ಉತ್ತರ ಲಿಖಿ ಅಂತ ಇದೆ. ಏಕವಾಕ್ಯಮೆ ಉತ್ತರ ಲಿಖಿನಲ್ಲಿ ಬಕಾಸುರ್ ಕಹ ರಹತಾ ಥಾ. ಬಕಾಸುರ ಎಲ್ಲಿ ಇರುತ್ತಿದ್ದ ಪ್ರಶ್ನೆ. ಉತ್ತರ ಇದಕ್ಕೆ ಏಕಚಕ್ರ ನಗರಿಕೆ ಜಂಗಲ್ ಮೇ ಕಿಲೆ ಜೈಸೆ ಮಕಾನ್ ಮೇ ಬಕಾಸುರ್ ರಹತಾ ಥಾ. ಏಕಚಕ್ರಿ ನಗರದ ಕಾಡಿನಲ್ಲಿ ಕೋಟೆಯಂತಹ ಮನೆಯಲ್ಲಿ ಬಕಾಸುರ ಇರುತ್ತಿದ್ದ. ಅಥವಾ ನೇರವಾಗೂ ಕೂಡ ಹೇಳ್ಬೋದು ಬಕಾಸುರ್ ಏಕಚಕ್ರ ನಗರಿ ಮೇ ರಹತಾ ಥಾ. ಅದು ಸರಿನೇ, ಏನು ತೊಂದರೆ ಇಲ್ಲ. ವಿಸ್ತೃತವಾಗಿ ಇಲ್ಲಿ ಕೊಡಲಾಗಿದೆ. ಭೀಮ್ ಕೌನ್ ಥಾ. ಭೀಮ ಯಾರು? ಉತ್ತರ ಭೀಮ್ ಕುಂತಿ ಕಾ ಬೇಟಾ ಥಾ. ಭೀಮ ಕುಂತಿಯ ಮಗನಾಗಿದ್ದನು. ಥಾ ಅಂತ ಭೂತಕಾಲದಲ್ಲೇ ಪ್ರಶ್ನೆ ಕೇಳೋದ್ರಿಂದ ನಾವು ಭೂತಕಾಲದಲ್ಲಿ ಉತ್ತರಿಸಬೇಕಾಗಿದೆ. ಭೀಮ್ ಕೌನ್ ಹೈ ಅಂದರೆ ಭೀಮ್ ಕುಂತಿ ಕಾ ಬೇಟಾ ಹೈ ಅಂತ ಹೇಳ್ತಾ ಇದ್ವಿ. ಇಲ್ಲಿ ಥಾ ಇರೋದ್ರಿಂದ ಭೀಮ್ ಕುಂತಿ ಕಾ ಬೇಟಾ ಥಾ ಅಂತಾನೆ ಉತ್ತರಿಸ್ತೇವೆ. ರಾಕ್ಷಸ್ ಕಾ ನಾಮ್ ಕ್ಯಾ ಥಾ. ರಾಕ್ಷಸರ ಹೆಸರು, ಆ ರಾಕ್ಷಸನ ಹೆಸರು ಏನಾಗಿತ್ತು? ಥಾ ಆಗಿತ್ತು. ರಾಕ್ಷಸ್ ಕಾ ನಾಮ್ ಬಕಾಸುರ್ ಥಾ. ರಾಕ್ಷಸನ ಹೆಸರು ಬಕಾಸುರ್ ಆಗಿತ್ತು. 3 ಪ್ರಶ್ನೆಗಳಾದವು. 4ನೇ ಪ್ರಶ್ನೆ, भीम ने बकासुर की लाश को कहाँ रखने के लिए कहा. ಭೀಮನು ಬಕಾಸುರನ ಹೆಣವನ್ನು ಎಲ್ಲಿ ಇಡಲು ಹೇಳಿದ? ಉತ್ತರ भीम ने बकासुर की लाश को नगरी के दरवाजे पर रखने के लिए कहा. ಭೀಮನು ಬಕಾಸುರನ ಹೆಣವನ್ನು ನಗರದ ಅಂದರೆ ಏಕಚಕ್ರಿ ನಗರದ ದರ್ವಾಜೆ ಬಾಗಿಲು ಅಥವಾ ಹೆಬ್ಬಾಗಿಲಲ್ಲಿ ರಖನೆ ಕೆಲಿಯೇ ಇಡಲಿಕ್ಕೆ ಹೇಳ್ತಾನೆ. ಯಾಕೆ ಅಲ್ಲೇ ಇಡ್ಲಿಕ್ಕೆ ಹೇಳ್ತಾನೆ ಅಂತಂದ್ರೆ ಅಲ್ಲಿ ಮುಂದುವರೆದು ಭೀಮ ಹೇಳ್ತಾನೆ ಸಬ್ ದೇಖ್ ಸಕೆ, ಎಲ್ಲಾರ್ಗೂ ಗೊತ್ತಾಗ್ಲಿ ಇಂಥ ದುಷ್ಟ ಸತ್ತೋದ, ಭಯ ನಿವಾರಣೆ ಆಗ್ಲಿ ಅನ್ನೋ ದೃಷ್ಟಿಯಿಂದ. 5ನೇ ಪ್ರಶ್ನೆ, ಕುಂತಿಗೆ ಕಿತನೆ ಬೇಟೆ ಥೆ. ಕುಂತಿಗೆ ಎಷ್ಟು ಜನ ಮಕ್ಕಳಿದ್ದರು? ಕುಂತಿಗೆ 5 ಬೇಟೆ ಥೆ. ಕುಂತಿಗೆ 5 ಜನ ಮಕ್ಕಳಿದ್ದರು. ನೆಕ್ಸ್ಟು, ಭೀಮ್ और ರಾಕ್ಷಸ್ ಏಕಾಂಕಿ ಕೆ ಲೇಖಕ ಕೌನ್ ಹೈ. ಭೀಮ್ और ರಾಕ್ಷಸ್ ಈ ಏಕಾಂಕಿಯ ಲೇಖಕರು ಯಾರು? ಉತ್ತರ ಭೀಮ್ और ರಾಕ್ಷಸ್ ಏಕಾಂಕಿ ಕೆ ಲೇಖಕ ವಿಷ್ಣು ಪ್ರಭಾಕರ್ ಜಿ ಹೈ. ಭೀಮ್ और ರಾಕ್ಷಸ್ ಏಕಾಂಕಿಯ ಲೇಖಕರು ವಿಷ್ಣು ಪ್ರಭಾಕರ್ ಅವರು. ಅಥವಾ ನಿಂಗೂ ಕೂಡ ಹೇಳ್ಬೋದು ವಿಷ್ಣು ಪ್ರಭಾಕರ್ ಜಿ ಭೀಮ್ और ರಾಕ್ಷಸ್ ಏಕಾಂಕಿಕೆ ಲೇಖಕ ಅಂತ ಕೂಡ ಹೇಳ್ಬೋದು. ಮುಂದುವರೆದು 7ನೇ ಪ್ರಶ್ನೆ, नगर के सभी लोगों ने मिलकर बकासुर के खाने के लिए क्या बांध ली थी ಅಂತ. ನಗರದ ರಕ್ಷಣೆಗಾಗಿ ಜನರೆಲ್ಲ ಸೇರಿ ಬಕಾಸುರನಿಗೆ ತಿನ್ನಲಿಕ್ಕಾಗಿ ಕ್ಯಾ ಬಾಂಧ್ ಲೀತಿ ಏನನ್ನ ಸರತಿಯನ್ನಾಗಿ ಮಾಡ್ಕೊಂಡಿದ್ರು ಅಂತ. ನಗರಕ್ಕೆ ಸಭಿ ಲೋಗೋನೆ ಮಿಲ್ಕರ್, ನಗರದ ಎಲ್ಲ ಜನರು ಸೇರಿಕೊಂಡು ಬಕಾಸುರ್ಗೆ ಖಾನೆ ಕೆಲಿಯೇ ಬಕಾಸುರನ ಊಟಕ್ಕೆ ತಿನ್ನಲಿಕ್ಕೆ ಭೋಜನಕ್ಕಾಗಿ ಭಾರಿ ಬಾಂಧ್ಲೀತಿ ಸರದಿಯನ್ನು ಮಾಡ್ಕೊಂಡಿದ್ರು. ಒಬ್ಬರ ನಂತರ ಒಬ್ಬರು ದಿನಾಲು ಕೂಡ ನಿಮ್ಗೆ ಗೊತ್ತಿದೆ, ದಿನಾಲು ಕೂಡ 1 ಗಾಡಿ ಅನ್ನ, 2 ಎಮ್ಮೆ, ಒಬ್ಬ ಮನುಷ್ಯನನ್ನ ಅವರು ಕಳಿಸ್ಬೇಕಾಗಿತ್ತು. ಬಕಾಸುರ್ ಕಿಸ್ಕಿ ತರಹ ಮರ್ ಗಯಾ. ಬಕಾಸುರ ಯಾವ ರೀತಿಯಾಗಿ ಸತ್ತ ಅಂತ. ಕೆಲವು ಪ್ರಶ್ನೆ ಹೆಚ್ಚುವರಿ ಪ್ರಶ್ನೆಗಳಿದಾವೆ ಇವು. ಯಾವ ರೀತಿ ಸತ್ತ ಅಂತ ಅಲ್ಲಿ ಭೀಮ ಹೇಳ್ತಾನೆ.
ಸಾಯಿಸ್ಬೇಕಾರ ಅವನ್ನ. ಏನಂತ ಇದರಲ್ಲಿ ಉತ್ತರ? ಬಕಾಸುರ್ ಚೀಂಟಿ ಕಿ ತರಹ ಮರ್ ಗಯಾ. ಬಕಾಸುರ ಇರುವೆಯಂತೆ ಸತ್ತ. ಅಂದ್ರೆ ಯಾವುದೇ ಪ್ರತಿರೋಧವಿಲ್ಲದೆ ಭೀಮನಿಗೆ ಸರಿಸಾಟಿ ಅಲ್ವೇ ಅಲ್ಲ ಅವನು. ಆದರೂ ದಿನ ಅಷ್ಟು ಅನ್ನ ಎಮ್ಮೆ ಮನುಷ್ಯನ ತಿಂತ ಇದ್ದ. ಆದರೂ ಕೂಡ ಅವನ ಹತ್ರ ಯಾವ ಪ್ರತಿರೋಧವನ್ನು ವ್ಯಕ್ತಪಡಿಸುತ್ತೆ. ಒಳ್ಳೆ ಇರುವೆ ಹೊಸಕೆ ಹಾಕಿದಂಗೆ ಭೀಮ ಬಕಾಸುರನ್ನ ಹೊಸಕೆ ಹಾಕಿದ ಅಂತ. ಬ್ರಾಹ್ಮಣ के अनुसार किसे अपने दुख से दुखी नहीं करना चाहिए. ಬ್ರಾಹ್ಮಣನ ಅನುಸಾರವಾಗಿ ಯಾರನ್ನು ತಮ್ಮ ದುಃಖಕ್ಕೆ ದುಃಖಿಗಳನ್ನಾಗಿ ಮಾಡಬಾರದು, ಅಂದ್ರೆ ತಮ್ಮ ದುಃಖಕ್ಕೆ ಅವರನ್ನು ಈಡು ಮಾಡಬಾರದು ಅಂತ ಬ್ರಾಹ್ಮಣ ಪರಿವಾರದಲ್ಲಿ ಬರುವಂತ ಮಾತು. ಅತಿಥಿ ಕೋ ಅಪನೆ ದುಃಖ ಸೆ ದುಃಖಿ ನಹಿ ಕರ್ನಾ ಚಾಹಿಯೆ. ಅತಿಥಿ ಆದವನನ್ನ ತಮ್ಮ ದುಃಖದಿಂದ ಅವರನ್ನು ದುಃಖಿತಗೊಳಿಸಬಾರದು ಅಂತ. ಮುಂದುವರೆದು, ಬ್ರಾಹ್ಮಣ और उनका परिवार किस नगर में बसा हुआ था. ಬ್ರಾಹ್ಮಣ ಮತ್ತು ಅವರ ಪರಿವಾರ ಯಾವ ನಗರದಲ್ಲಿ ವಾಸಿಸುತ್ತಿದ್ದರು. ಬಸ್ ಜಾನ ಅಂದ್ರೆ ನೆಲೆಸುವುದು, ವಾಸಿಸುವುದು ಅಂತ. ಬ್ರಾಹ್ಮಣ और उनका परिवार ಏಕಚಕ್ರಿ ನಗರ में बसा हुआ था. ಬ್ರಾಹ್ಮಣ ಮತ್ತು ಅವರ ಪರಿವಾರ ಏಕಚಕ್ರಿ ನಗರದಲ್ಲಿ ನೆಲೆಸಿತ್ತು, ವಾಸಿಸುತ್ತಿತ್ತು ಅಂತ. 11ನೇ ಪ್ರಶ್ನೆ, ಏಕಚಕ್ರ ನಗರಿಕ ರಾಜ ಕೈಸಾ ಥಾ. ಏಕಚಕ್ರ ನಗರಿಯ ರಾಜ ಎಂಥವನಿದ್ದ, ಹೇಗಿದ್ದ ಅಂತ. ಏಕಚಕ್ರಿ ನಗರಿಕ ರಾಜ ಬಡ ದುರ್ಬಲ್ತ. ಏಕಚಕ್ರಿ ನಗರದ ರಾಜ ಬಹಳ ದುರ್ಬಲನಾಗಿದ್ದ ಅಂತ. ಹೀಗೆ ಅಲ್ಲಿ ನಿಮ್ಮ ಅಭ್ಯಾಸ ಭಾಗದಲ್ಲಿ ಕಡಿಮೆ ಪ್ರಶ್ನೆಗಳಿದ್ರು ಕೂಡ ನಾನು ಹೆಚ್ಚುವರಿಯಾಗಿ ಕೆಲವು ಪ್ರಶ್ನೆಗಳನ್ನು ಸೃಷ್ಟಿ ಮಾಡಿ ನಿಮ್ಮ ಮುಂದಿಟ್ಟಿದ್ದೇನೆ. ಅಂದರೆ ಈ ತರಹ ನೀವು ಇನ್ನೂ ಅನೇಕ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡ್ಕೋಬೇಕು. ಯಾರಿಗೆ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡ್ತಿರೋ ಅಥವಾ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಬರುತ್ತೋ ಅವರಿಗೆ ಉತ್ತರ ತನ್ನಿಂದ ತಾನೇ ಬರುತ್ತೆ. ಉತ್ತರ ಹೇಳೋದು ಮುಖ್ಯ ಅಲ್ಲ, ಬಹಳ ಮುಖ್ಯವಾಗಿ ಪ್ರಶ್ನೆಗಳನ್ನು ರೈಸ್ ಮಾಡ್ಕೊಳ್ಳೋದೇ ಮುಖ್ಯ. ಪ್ರಶ್ನೆಗಳನ್ನು ರೈಸ್ ಮಾಡ್ಕೊಂಡಂದ್ರೆ ಉತ್ತರ ತನ್ನಿಂದ ತಾನೇ ಸಿಗುತ್ತೆ. ಆ ದೃಷ್ಟಿಯಿಂದ ನೀವು ಇನ್ನೂ ಒಂದಿಷ್ಟು ಇಡೀ ಪಠ್ಯದಲ್ಲಿ ಇರುವಂಥ ಪುಸ್ತಕದಲ್ಲಿರುವಂತಹ ಪ್ರಶ್ನೆಗಳ ಒಂದು ಕಡೆ ಪಟ್ಟಿ ಮಾಡ್ಕೊಂಡು ಅದಕ್ಕೆ ಉತ್ತರ ಕಂಡುಕೊಂಡ್ರೆ ನೀವು ತುಂಬ ಸುಲಭ ಆಗುತ್ತೆ. ಇನ್ನು 2 या 3 ವಾಕ್ಯ में ಉತ್ತರ ಲಿಖಿಯೇ. 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಮೊದಲನೇ ಪ್ರಶ್ನೆ, ಬ್ರಾಹ್ಮಣಕ್ಕೆ ಘರ್ ಮೇ ಸಬ್ ಲೋಗ್ ಕ್ಯೋ ರೋ ರಹೇ ಥೇ. ಬ್ರಾಹ್ಮಣರ ಮನೆಯಲ್ಲಿ ಎಲ್ಲರೂ ಯಾಕೆ ಅಳುತ್ತಿದ್ದರು. ರೋ ರಹೇ ಥೇ, ಅಳುತ್ತಿದ್ದರು. ಉತ್ತರ, ಬಕಾಸುರ್ ನಗರಕ್ಕೆ ಸಬ್ ಲೋಗೋಂ ಕಿ ರಕ್ಷಾ ಕರ್ತಾ ಥಾ. ಇಲ್ಲಿ 2-3 ವಾಕ್ಯಗಳಲ್ಲಿ ಆಗಿರೋದ್ರಿಂದ ಸ್ವಲ್ಪ ವಿವರ ಕೊಡಲಾಗಿದೆ. ಬಕಾಸುರ ನಗರದ ಎಲ್ಲ ಜನರ ರಕ್ಷಣೆಯನ್ನು ಮಾಡುತ್ತಿದ್ದ. बदले में रोज लोगों से एक गाड़ी अन्न 2 बैन से और एक मनुष्य लेता था. ಬದಲಿಯಾಗಿ ಅಂದ್ರೆ ರಕ್ಷಣೆ ಮಾಡಿದ್ದರ ಬದಲಿಯಾಗಿ ನಿತ್ಯವೂ ಲೋಗೋನ್ಸೆ ಜನರಿಂದ ಏಕ್ ಗಾಡಿ ಅನ್ನ, 1 ಗಾಡಿ ಅನ್ನ, 2 ಬೈನ್ಸೆ 2 ಎಮ್ಮೆ, ಅವ್ರ ಏಕ ಮನುಷ್ಯ ಲೇತಾತ, ಒಬ್ಬ ಮನುಷ್ಯನನ್ನ ಅವನು ತೆಗೆದುಕೊಳ್ತಾ ಇದ್ದ. ಲೋಗೋನೆ ಮಿಲ್ಕರ್, ಜನರೆಲ್ಲ ಸೇರಿಕೊಂಡು ಇಸ್ಕಿ ಬಾರಿ ಬಾಂದ್ ರಖಿ ಥಿ, ಅದಕ್ಕೊಂದು ಸರತಿಯನ್ನ ಮಾಡಿಟ್ಟುಕೊಂಡಿದ್ದರು. ಇಸ್ ಬಾರ್, ಈ ಬಾರಿ ಬ್ರಾಹ್ಮಣಕ್ಕೆ ಪರಿವಾರಕ್ಕೆ ಬಾರಿ, ಆ ಬ್ರಾಹ್ಮಣ ಕುಟುಂಬದ ಸರದಿ ಆಯಿತಿ, ಬಂದಿತ್ತು. ಘರ್ ಮೇ ಕಿಸಿ ಏಕ ಮನುಷ್ಯಕೋ, ಮನೆಯಲ್ಲಿ ಯಾವುದಾದ್ರೂ ಒಬ್ಬ ಮನುಷ್ಯ ವ್ಯಕ್ತಿ ಹೋಗಬೇಕಾಗಿತ್ತು. ಜಾನಾ ಥಾ, ಹೋಗಬೇಕಾಗಿತ್ತು. ಇಸ್ಲಿಯೇ ಘರ್ ಮೇ ಸಬ್ ರೋ ರಹೇ ಥೇ, ಆದ್ದರಿಂದಾಗಿ ಮನೆಯಲ್ಲಿನ ಎಲ್ಲರೂ ಕೂಡ ಅಳುತ್ತಿದ್ದರು. ಇದು ದೀರ್ಘವಾದ ಉತ್ತರ. ನೆಕ್ಸ್ಟು 2ನೇ ಪ್ರಶ್ನೆ, ಬಕಾಸುರ್ ಕ್ಯಾ ಕಾಮ್ ಕರ್ತಾ ಥಾ और उसके बदले में वह क्या लेता था. 2 ಪ್ರಶ್ನೆಯನ್ನ ಸಂಯುಕ್ತಗೊಳಿಸಿ ಮಿಶ್ರಣ ಮಾಡಿ ಕೊಡಲಾಗಿದೆ. ಬಕಾಸುರ ಯಾವ ಕೆಲಸ ಮಾಡುತ್ತಿದ್ದ ಒಂದು ಪ್ರಶ್ನೆ, ಅವರು ಮತ್ತು ಉಸ್ಕೆ ಬದಲೆ ಮೇ, ಅದರ ಬದಲಿಯಾಗಿ ವಹ ಕ್ಯಾ ಲೇತಾ ಥಾ, ಅವನೇನನ್ನ ತೆಗೆದುಕೊಳ್ತಾ ಇದ್ದ ಅಂತ. ಉತ್ತರ, ಬಕಾಸುರ್ ಏಕಚಕ್ರಿ ನಗರಿಕೆ ಲೋಗೋಂ ಕಿ ರಕ್ಷಾ ಕರ್ತಾ ಥಾ. ಮೊದಲನೇ ಪ್ರಶ್ನೆಗೆ ಉತ್ತರ ಇದು. ಬಕಾಸುರ ಆ ಏಕಚಕ್ರಿ ನಗರದ ಜನರ ರಕ್ಷಣೆಯನ್ನ ಮಾಡ್ತಾ ಇದ್ದ. ಉಸ್ಕೆ ಬದಲೆ ಮೇ, ಅದರ ಬದಲಿಯಾಗಿ ರೋಜ್ ವಹ, ನಿತ್ಯವೂ ಅವನು ಲೋಗೋನ್ಸೆ ಜನರಿಂದ ಏಕ್ ಗಾಡಿ ಅನ್ನ, 1 ಗಾಡಿ ಅನ್ನ, 2 ಬೈನ್ಸೆ 2 ಎಮ್ಮೆಗಳು, ಅವ್ರು ಏಕ ಮನುಷ್ಯ ಲೇತಾತ, ಒಬ್ಬ ಮನುಷ್ಯನನ್ನ ಅವನು ತೆಗೆದುಕೊಳ್ತಾ ಇದ್ದ. 3ನೇ ಪ್ರಶ್ನೆ, ಅಲ್ಲಿ ನಿಮ್ಮಲ್ಲಿ 2 ಪ್ರಶ್ನೆ ಕಾಣಿಸ್ತವೆ, ಇಲ್ಲಿ ಹೆಚ್ಚುವರಿ ಕೊಡಲಾಗಿದೆ.
ಭೀಮ್ ಬಕಾಸುರ್ ಕೆ ಸಿಪಾಯಿಯೋನ್ ಸೆ ಕ್ಯಾ ಕಹತಾ ಹೈ? ಭೀಮ ಆ ಬಕಾಸುರನ ರಾಕ್ಷಸರ ಬಳಿ ಏನೆಂದು ಹೇಳುತ್ತಾನೆ? ಉತ್ತರ ಅದಕ್ಕೆ ಭೀಮ್ ಕಹತಾ ಹೈ ಅಥವಾ ಭೀಮ್ ಬಕಾಸುರ್ ಕೆ ಸಿಪಾಯಿಯೋನ್ ಸೆ ಕಹತಾ ಹೈ. ಭೀಮ ಬಕಾಸುರನ ಸೈನಿಕರ ಬಳಿ ಹೇಳುತ್ತಾನೆ. ಅಲ್ಲೊಂದು ಐಫೋನ್ ಕೊಡಲಾಗಿದೆ ಅಥವಾ ಕೀ ಅಂತಲೂ ಕೂಡ ಬಳಸಬಹುದು. ಏನೆಂದರೆ ಏನಪ್ಪ ಹೇಳ್ತಾನೆ ಅಂತಂದ್ರೆ, ಖಬರ್ದಾರ್ ಹುಷಾರ್ ಜೋ ಅಬ್ ಶರಾರತ್ ಕಿ, ಏನಾದ್ರೂ ತಂಟೆ ಗಿಂಟೆ ಮಾಡಿದ್ರು, ರಹನಾ ಹೋ ತೋ ರಹೋ, ಇರೋದಾದ್ರೆ ಇರ್ರಿ, ಪರ್ ಗಾಂವ್ ವಾಲೋಂ ಕೋ ತಂಗ್ ಮತ್ ಕರ್ನಾ, ಆದ್ರೆ ಹಳ್ಳಿಯವರನ್ನ ಸತಾಯಿಸ್ಬೇಡ್ರಿ, ಪೀಡಿಸ್ಬೇಡ್ರಿ. ಸಮझे? ಅರ್ಥ ಆಯ್ತಾ? ಜಾವೋ ಹೋಗ್ರಿ, ಭಾಗ್ ಜಾವೋ, ಓಡ್ ಹೋಗ್ರಿ. ಇಸ್ ಲಾಶ್ ಕೋ ಉಠಾಕರ್, ಈ ಹೆಣವನ್ನ ಎತ್ತಿಕೊಂಡು ನಗರಿಕೆ ದರ್ವಾಜೆ ಪರ್ ರಖ್ ದೋ, ನಗರದ ಆ ಬಾಗಿಲಲ್ಲಿ ಇಡ್ರಿ. ಜಿಸೆ ಸಬ್ ಗಾಂವ್ ವಾಲೆ ದೇಖ್ಲೆ, ಇದನ್ನ ಎಲ್ಲ ಹಳ್ಳಿಗರು ನೋಡ್ಲಿ ಅಂತ ಭೀಮ ರಾಕ್ಷಸರಿಗೆ ಹೇಳ್ತಾನೆ. ಮುಂದುವರೆದು ಇನ್ನೊಂದು ಪ್ರಶ್ನೆ, ಕುಂತಿನೇ ಬ್ರಾಹ್ಮಣಕ್ಕೆ ಪರಿವಾರಕ್ಕೂ ಕೈಸೆ ಸಾಂತ್ವನ ದಿ? ಕುಂತಿಯು ಬ್ರಾಹ್ಮಣ ಪರಿವಾರಕ್ಕೆ ಹೇಗೆ ಸಾಂತ್ವನವನ್ನ ಹೇಳಿದಳು ಅಂದ್ರೆ ಸಮಾಧಾನವನ್ನ ಹೇಳಿದ್ಲು ಅಂತ. ಅದಕ್ಕುತ್ತರ ಕುಂತಿನೇ ಬ್ರಾಹ್ಮಣಕ್ಕೆ ಪರಿವಾರಕ್ಕೂ ಸಾಂತ್ವನ ದಿ ಕಿ, ಕುಂತಿಯು ಬ್ರಾಹ್ಮಣ ಪರಿವಾರಕ್ಕೆ ಸಾಂತ್ವನವನ್ನು ಹೇಳಿದಳು ಏನೆಂದರೆ, ಅಥವಾ ಕಿ ಅಂತಂದ್ರೆ ಹಾಕ್ಬೋದು, ಇಲ್ಲ ಒಂದು ಯೋಜಕ ಚಿಹ್ನೆ ಐಫೋನ್ ಕೂಡ ನೀವು ಹಾಕ್ಬೋದು ಮುಂದೆ. ಏನಂತ ಹೇಳಿಲ್ಲಪ್ಪ, ಆ ಹೇಳುವ ಮಾತುಗಳನ್ನು ನಾವೇನ್ ಮಾಡ್ಬೇಕು, ಯಾವಾಗಲೂ ಕೂಡ ಇನ್ವಿಟೇಟ್ ಕಾಮದಲ್ಲಿ ಹಾಕಬೇಕು, ಉದಾಹರಣೆ ಚಿಹ್ನೆಯಲ್ಲಿ ಹಾಕಬೇಕು. ಇನ್ನೊಬ್ಬರ ಮಾತುಗಳನ್ನು ಕೋಟ್ ಮಾಡಬೇಕಾದ್ರೆ ಅವನ್ನ ಉದಾಹರಣೆ ಚಿಹ್ನೆಯಲ್ಲಿ ಹಾಕಬೇಕು. ತುಮ್ ಚಿಂತಾ ಮತ್ ಕರೋ, ನೀನು ಚಿಂತೆ ಮಾಡಬೇಡ. ಕಲ್ ತುಮ್ ಮೇಸೆ, ನಾಳೆ ನಿಮ್ಮಲ್ಲಿಂದ ಕೋಯಿ ನಹಿ ಜಾಯೇಗ, ಯಾರು ಹೋಗುವುದಿಲ್ಲ. ಮೇರೆ 5 ಬೇಟೆ ಹೈ, ನನಗೆ 5 ಜನ ಮಕ್ಕಳಿದ್ದಾರೆ. ಉನ್ಮೆ ಯಹ, ಅವರಲ್ಲಿ ಇವನು ಅಂದ್ರೆ ಭೀಮ್ ಕೋ ದಿಖಾಕರ್, ಭೀಮನನ್ನು ತೋರಿಸಿ, ಬೇಟಾ ಬಕಾಸುರ್ ಕೆ ಪಾಸ್ ಜಾಯೇಗ, ಯಹ ಬೇಟಾ, ಈ ಮಗ ಆ ಬಕಾಸುರನ ಬಳಿ ಹೋಗ್ತಾನೆ, ನೀವೇನು ಚಿಂತೆ ಮಾಡಬೇಡ್ರಿ, ಹೋಗ್ರಿ ಆರಾಮಾಗಿ ನೀವು ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ನೆಮ್ಮದಿಗಿರ್ರಿ ಅಂತಾಕೆ ಸಾಂತ್ವನವನ್ನ ಹೇಳ್ತಾಳೆ. ಇದಿಷ್ಟು ಆದ್ಮೇಲೆ ಮೂರನೇ ಮೇನ್ ಕ್ವಶನ್, ರಿಕ್ತ ಸ್ಥಾನ್ ಬರಿ ಅಂತ, ಬಿಟ್ಟ ಸ್ಥಳಗಳನ್ನ ತುಂಬಿ ಅಂತ. ಅಲ್ಲಿ ತುಂಬಲಾಗಿದೆ, ನಾವು ಇಲ್ಲಿ ಕೊಟ್ಟಿದ್ದೀವಿ. ಅದನ್ನ ಆ ತುಂಬಿರೋ ಶಬ್ದವನ್ನು ಬೇರೆ ಬಣ್ಣದಲ್ಲಿ ಮಾರ್ಕ್ ಮಾಡಿ ಅಂಡರ್ಲೈನ್ ಮಾಡಲಾಗಿದೆ. ಮುಂದನೇದು, ತುಮ್ ಚಲೆ ಗಯೇ ತೋ ಘರ್ ಕಾ ಡ್ಯಾಶ್ ಹಿ ಚಲಾ ಜಾಯೇಗಾ. ತುಮ್ ಚಲೆ ಗಯೇ ತೋ, ನೀನು ಹೊರಟು ಹೋದರೆ, ಘರ್ ಕಾ ಮನೆಯ ಡ್ಯಾಶ್ ಹಿ ಚಲಾ ಜಾಯೇಗಾ, ಡ್ಯಾಶ್ ಹೇ ಹೊರಟು ಹೋಗುತ್ತದೆ. ಹೀಗೆ ನೀವು ಕನ್ನಡದಲ್ಲಿ ಅಥವಾ ನಿಮ್ಮ ಮಾತೃಭಾಷೆಯಲ್ಲಿ ಅನುವಾದ ಮಾಡ್ಕೊಂಡ್ರೆ ಅಲ್ಲಿ ಯಾವ ಶಬ್ದ ಸೂಟಬಲ್ ಆಗುತ್ತೆ ತುಂಬಲಿಕ್ಕೆ ಅಂತ ಸುಲಭವಾಗಿ ಹೊಳಿತದೆ. ನೀವೇನೇ ಹೋದ್ರಿ ಅದನ್ನ ಕನ್ನಡಕ್ಕೆ ನಿಮ್ಮ ಮಾತೃಭಾಷೆನಲ್ಲಿ ಅದನ್ನ ಮೊದಲೇನು ಮಾಡ್ಕೋಬೇಕು, ಮನಸ್ಸಿನಲ್ಲಿ ಟ್ರಾನ್ಸ್ಲೇಷನ್ ಮಾಡ್ಕೋಬೇಕು, ಅನುವಾದ ಮಾಡ್ಕೋಬೇಕು. ಆಗ ಉತ್ತರ ಕಂಡ್ಕೊಳ್ಳೋದು ಸುಲಭ ಆಗುತ್ತೆ. ಅದಕ್ಕೆ ಉತ್ತರ ಏನಾಗಿದೆ, ತುಮ್ ಚಲೆ ಗಯೇ ತೋ ಘರ್ ಕಾ ಸಹಾರಾ ಹಿ ಚಲಾ ಜಾಯೇಗಾ, ನೀನು ಹೊರಟು ಹೋದರೆ ಮನೆಯ ಸಹಾರ ಆಧಾರವೇ ಹೊರಟು ಹೋದಂತೆ. ನೆಕ್ಸ್ಟ್, ತುಮ್ ಡ್ಯಾಶ್ ಬುಜ್ ರಹೇ ಹೋ, ನೀನು ಡ್ಯಾಶ್ ಬುಜ್ ಜಾನ ಅಂದ್ರೆ ಅಳಿಸುವುದು, ನಂದಿಸುವುದು ಅಂತ. ಅದೇನಿದೆ ಅದು, ತುಮ್ ಪಹೇಲಿಯಾ ಬುಜ್ ರಹೇ ಹೋ, ಪಹೇಲಿಯಾ ಬುಜ್ ಜಾನ ಅಂತಂದ್ರೆ ಸುತ್ತು ಬಳಸಿ ಮಾತನಾಡು, ಕೊಂಕಣ ಸುತ್ತಿ ಮೈಲಾರಕ್ಕೆ ಬರೋದು ಅಂತ ಕನ್ನಡದಾಗಿ. ಅದೊಂದು ಗಾದೆ ಮಾತು, ಪಹೇಲಿಯಾ ಬುಜ್ ಜಾನ ಅಂತ. ನೆಕ್ಸ್ಟ್, ಡ್ಯಾಶ್ ಕೋ ಅಪನೆ ದುಃಖ ಸೆ ದುಃಖಿ ನಹಿ ಕರ್ನಾ ಚಾಹಿಯೇ, ಡ್ಯಾಶರನ್ನು ತಮ್ಮ ದುಃಖಕ್ಕೆ ದುಃಖಿತರನ್ನಾಗಿ ಮಾಡಬಾರದು. ಈಗಷ್ಟೇ ನಾವು ಪ್ರಶ್ನೋತ್ತರದಲ್ಲಿ ನೋಡಿದ್ವಿ. ನೀವು ಈ ಪ್ರಶ್ನೋತ್ತರಗಳು ಬೇರೆ ಅಲ್ಲ, ಈ ಖಾಲಿ ಬಿಟ್ಟ ಸ್ಥಳಗಳು ಬೇರೆ ಅಲ್ಲ, ಹೊಂದಿಸಿ ಬರೆಯೋದು ಬೇರೆ ಅಲ್ಲ, ಎಲ್ಲ ಒಂದೇ ತರ ಇರ್ತವೆ. ಅಂದ್ರೆ ಆ ಪ್ರಶ್ನೆಗಳನ್ನು ಕೇಳುವ ರೂಪ ಮಾತ್ರ ಬೇರೆ ಬೇರೆ ಆಗಿರುತ್ತೆ. ನೀವೇನಾದ್ರೂ ಪಾಠವನ್ನ ಸರಿಯಾಗಿ ಗಮನ ಇಟ್ಟು ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ ಎಲ್ಲ ಪ್ರಶ್ನೆಗಳಿಗೂ ಸುಲಭವಾಗಿ ಉತ್ತರವನ್ನು ಬರೀಬಹುದು. ಹಾಗಾಗಿ ಮಕ್ಕಳೇ, ಪ್ರಶ್ನೆಗಳು ಮುಖ್ಯ ಅಲ್ಲ, ನೀವು ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ಹೆಂಗ್ ಬೇಕಾದ್ರೂ ಕೇಳಿದ್ರು ಉತ್ತರಿಸೋಕೆ ಸಾಧ್ಯ ಆಗುತ್ತೆ. ಇಲ್ಲಿ ಅತಿಥಿ ಕೋ ಅಪನೆ ದುಃಖ ಸೆ ದುಃಖಿ ನಹಿ ಕರ್ನಾ ಚಾಹಿಯೇ, ಅತಿಥಿಗೆ ನಮ್ಮ ದುಃಖದಿಂದ ದುಃಖಿತರನ್ನಾಗಿ ಮಾಡಬಾರದು ಅನ್ನೋದು ಸರಿಯಾದ ಉತ್ತರ. ನಾಲ್ಕನೇದು, ಮೈ ಅಭಿ ತುಜೆ ಡ್ಯಾಶ್ ಪಿಲಾತಾ ಹೂಂ, ನಾನು ಈಗಲೇ ನಿನಗೆ ಡ್ಯಾಶ್ ಕೊಡಿಸುತ್ತೇನೆ. ಮೈ ಅಭಿ ತುಜೆ ಪಾನಿ ಪಿಲಾತಾ ಹೂಂ, ಪಾನಿ ಪಿಲಾನ ಅನ್ನೋದನ್ನ ನೀವು ಗಮನಿಸಿದ್ರಿ, ಇದೊಂದು ಗಾದೆ ಮಾತಾಗಿತ್ತು. ಪಾನಿ ಪಿಲಾನ ಅಂದ್ರೆ ಸಬಕ್ ಸಿಖಾನ ಅಂದ್ರೆ ಬುದ್ಧಿ ಕಲಿಸುವುದು ಅಂತ ಅರ್ಥ ಆಗುತ್ತೆ. ಇಲ್ಲಿ ಅರ್ಥ, ನಾನು ಈಗಲೇ ನಿನಗೆ ಬುದ್ಧಿ ಕಲಿಸುತ್ತೇನೆ ಅಂತಾನೆ ಹೊರತು ನೀರು ಕುಡಿಸುತ್ತೇನೆ ಅಂತ ಕನ್ನಡದಾಗೂ ಬಳಸ್ತಾರ. ಅದನ್ನ ನೀರು ಕುಡಿಸೋದು ಅಂತ, ಚೆನ್ನಾಗಿ ನೀರು ಕುಡಿಸಿದ ಅಂದ್ರೆ ಅರ್ಥ ನೀರನ್ನ ಘಟ ಕುಡಿಸಿದ ಅಂತಲ್ಲ, ಚೆನ್ನಾಗೆ ಬುದ್ಧಿ ಕಲಿಸಿದ ಅಂತ ಅರ್ಥ ಆಗುತ್ತೆ.
ಐದನೇದು ಅಭಿ ತೆರೆ ದೋ ಡ್ಯಾಶ್ ಕಿಯೇ ದೇತಾ ಹೂಂ, ಈಗಲೇ ನಿನ್ನ ಡ್ಯಾಶ್ ಕಿಯೇ ದೇತಾ ಹೂಂ, ಎರಡು ಡ್ಯಾಶ್ ಮಾಡಿಬಿಡುತ್ತೇನೆ. ಅಭಿ ತೆರೆ ದೋ ಟುಕಡೆ ಕಿಯೇ ದೇತಾ ಹೂಂ, ಈಗಲೇ ನಿನ್ನ ಎರಡು ತುಂಡುಗಳನ್ನಾಗಿ ಮಾಡುತ್ತೇನೆ. ನೆಕ್ಸ್ಟ್ ಮುಂದುವರೆದು ನಾಲ್ಕನೇ ಮೇನ್ ಪ್ರಶ್ನೆ, ವಿಲೋಮ ಶಬ್ದ ಲಿಖಿಯೇ. ವಿಲೋಮ ಶಬ್ದಾರ್ಥಗಳನ್ನು ಅಂದರೆ ವಿಲೋಮ ಶಬ್ದ ಅಂದರೆ ವಿರುದ್ಧಾರ್ಥಕ ಶಬ್ದಗಳನ್ನು ಬರೆಯಿರಿ. ಒಂದು ಶಬ್ದಕ್ಕಿರುವ ಅರ್ಥವನ್ನು ಗ್ರಹಿಸಿಕೊಂಡು ಆ ಶಬ್ದದ ವಿರುದ್ಧದ ಅರ್ಥವನ್ನು ಕೊಡುವಂತಹ ಶಬ್ದಗಳನ್ನು ನಾವು ವಿರುದ್ಧಾರ್ಥಕ ಶಬ್ದಗಳು ಅಂತ ಕರಿತೀವಿ. ಮೊದಲನೇದಿಲ್ಲಿ ನೋಡಿ, ರೋನ ಅಂತ ಇದೆ. ರೋನ ಅನ್ನೋದೇನು, ಅಳುವುದು ಅಂತ. ಅಳುವುದರ ವಿರುದ್ಧ ಶಬ್ದ ಏನಾಗುತ್ತೆ, ನಗುವುದು ಆಗುತ್ತೆ, ಅಂದರೆ ಹಸ್ನ ಆಗುತ್ತೆ. ರೋನ ಹಸ್ನ. ಇಲ್ಲಿ ವಿರುದ್ಧ ಶಬ್ದ ಬರೀಬೇಕಾದ್ರೆ ನೀವು ಸ್ವಲ್ಪ ಗಮನ ಇಡಬೇಕು. ಅಲ್ಲಿ ಆ ಶಬ್ದವನ್ನ ಯಾವ ರೂಪದಲ್ಲಿ ಕೇಳಲಾಗಿದೆಯೋ ಆ ರೂಪದಲ್ಲೇ ಬರೀಬೇಕು. ತದ್ಭವ ಕೇಳಿದ್ರೆ ತದ್ಭವದ ವಿರುದ್ಧ ಶಬ್ದವೇ ಬರೀಬೇಕು. ತತ್ಸಮ ಕೇಳಿದ್ರೆ ತತ್ಸಮದ ವಿರುದ್ಧ ಶಬ್ದವೇ ಬರೀಬೇಕು. ಆ ಕ್ರಿಯಾಪದದ ಯಾವ ರೂಪದಲ್ಲಿ ಇದೆ ಅದು ನೋಡಿ, ಇಲ್ಲಿ ರೋ ಧಾತು ಆಗುತ್ತೆ, ರೋನ ಕ್ರಿಯಾಪದ ಆಗುತ್ತೆ, ರೋನ ಹಸ್ನ ಅಂತ ಆಗುತ್ತೆ. ಅವಾಗ ರುಲಾನ ಅಂತ ಕೇಳಿದ್ರೆ ಹಸಾನ ಅಂತ ಬರೀಬೇಕಾಗುತ್ತೆ. ಅಂದ್ರೆ ಯಾವ ಆ ಕ್ರಿಯಾಶಬ್ದದ ಯಾವ ರೂಪದಲ್ಲಿ ಆ ಶಬ್ದವನ್ನು ಕೇಳ್ತಾರೋ ಆ ರೂಪಕ್ಕೆ ತಕ್ಕನಾದ ವಿರುದ್ಧ ಶಬ್ದವನ್ನು ನೀವು ಬರೀಬೇಕಾಗತ್ತೆ. ಅಪರಾಧ ನಿರಪರಾಧ, ಕನ್ನಡದಲ್ಲೂ ಕೂಡ ಅಪರಾಧ ನಿರಪರಾಧ. ಭಕ್ಷಕ್ ರಕ್ಷಕ್, ಭಕ್ಷಕ್ ಅಂದ್ರೆ ಎಲ್ಲ ತಿನ್ನುವಂಥವನು, ರಕ್ಷಕ್ ಅಂದ್ರೆ ರಕ್ಷಣೆ ಮಾಡುವಂಥವನು. ಭಕ್ಷಕ್ ರಕ್ಷಕ್. ಪಾಸ್ ದೂರ್, ಪಾಸ್ ಹತ್ತಿರ, ದೂರ್ ದೂರ. ಅಲ್ಲಿ ಪಾಸ್ ನಿಕಟ ಅಂತ ಕೂಡ ಸಮಾನಾರ್ಥಕ ಶಬ್ದವನ್ನ ಬಳಸಬಹುದು. ಶುದ್ಧ ಅಶುದ್ಧ, ಶುದ್ಧಕ್ಕೆ ವಿರುದ್ಧ ಶಬ್ದನಾಗುತ್ತೆ ಅಶುದ್ಧ ಆಗುತ್ತೆ. ಹೀಗೆ ಇವಿಷ್ಟು ವಿಲೋಮ ಶಬ್ದಗಳು. ಇನ್ನೊಂದಿದೆ ವೀರ್ ಕಾಯರ್ ಅಂತ. ವೀರ್ ಅಂದ್ರೆ ವೀರ, ಶೂರ, ಧೀರ. ಕಾಯರ್ ಅಂದ್ರೆ ಹೇಡಿ. ವೀರ್ ಕಾಯರ್. ಮುಂದುವರೆದು ಐದನೇ ಮೇನ್ ಕ್ವಶನ್, ಜೋಡ್ಕರ್ ಲಿಖಿಯೇ, ಜೋಡಿಸಿ ಬರೆಯಿರಿ. ಈಗಾಗಲೇ ಅಲ್ಲಿ ಜೋಡಿಸಿ ಬರೆಯಲಾಗಿದೆ, ಜೋಡ್ಕರ್ ಲಿಖಾ ಗಯಾ ಹೈ. ಆ ಮತ್ತು ಆ ಪಟ್ಟಿ ಇದೆ. ಮೊದಲನೇದು ಬಕ್ ಇದೆ. ಆ ಬಕ್ಗೆ ಏನಾಗುತ್ತೆ, ಈ ಕಡೆ ಪಟ್ಟಿನಲ್ಲಿ ಹುಡುಕಿದರೆ ನಾವು ಬಕ್ ರಾಕ್ಷಸ್, ಭೀಮ್ ಕುಂತಿ, ಯುದ್ಧ ಲಡ್ನಾ, ಬ್ರಾಹ್ಮಣ್ ಕಾಗರ್. ಹೀಗೆ ಯಾವುದೋ ಒಂದು ವಿಧದಲ್ಲಿ ಆ ಎ ಪಟ್ಟಿಗೆ ಬಿ ಪಟ್ಟಿ ಒಂದು ಹೊಂದಾಣಿಕೆ ಆಗುತ್ತೆ. ಆ ಹೊಂದಾಣಿಕೆಯನ್ನು ಗುರುತಿಸಿ ನಾವೇನು ಮಾಡಬೇಕು, ಬರಿಬೇಕು ಅವನ್ನ. ನೆಕ್ಸ್ಟು ಅನ್ಯಲಿಂಗ ಶಬ್ದ ಲಿಖಿ ಅಂತ ಇದೆ. ಅನ್ಯಲಿಂಗ ಶಬ್ದ ಅಂದರೆ ಅನ್ಯ ಲಿಂಗ. ಲಿಂಗ ಅನ್ನೋದು ನಿಮಗೆ ಗೊತ್ತಿರಲಿ ಸ್ವಲ್ಪ ವಿಶೇಷವಾಗಿ. ಕನ್ನಡದಲ್ಲಿ 3 ಲಿಂಗಗಳಿವೆ, ಪುಲ್ಲಿಂಗ, ಸ್ತ್ರೀಲಿಂಗ, ಇನ್ನೊಂದು ನಪಂಸಕಲಿಂಗ ಅಂತ ಇದೆ. ನಾವು ಪುರುಷವಾಚಕ ಶಬ್ದಗಳನ್ನು ಪುಲ್ಲಿಂಗ ಅಂತನೂ, ಸ್ತ್ರೀವಾಚಕ ಶಬ್ದಗಳನ್ನು ಸ್ತ್ರೀಲಿಂಗ ಅಂತನೂ, ಇವೆರಡಕ್ಕೂ ಸಂಬಂಧಪಡದೇ ಇರುವಂಥ ಶಬ್ದಗಳನ್ನೆಲ್ಲವನ್ನು ಕೂಡ ನಪಂಸಕಲಿಂಗದಲ್ಲಿ ಹಾಕಿಬಿಡ್ತೇವೆ. ನಮಗೆ ಸುಲಭ ಆಗ್ಬಿಟ್ಟಿದೆ ಕನ್ನಡಿಗರಿಗೆ. ಆದರೆ ಹಿಂದಿನಲ್ಲಿ ನಪಂಸಕಲಿಂಗ ಅನ್ನುವಂಥ ಒಂದು ಭಾಗನೇ ಇಲ್ಲ. ಇರೋವೇ 2, ಒಂದು ಪುಲ್ಲಿಂಗ ಮತ್ತೊಂದು ಸ್ತ್ರೀಲಿಂಗ. ಹಾಗಾದರೆ ಕನ್ನಡದಲ್ಲಿ ನಾವು ನಪಂಸಕಲಿಂಗ ಅಂತ ಗುರುಸ್ತವನ್ನ ಹಿಂದಿಯಲ್ಲಿ ಯಾವುದಕ್ಕೆ ಹಾಕಬೇಕು ಅನ್ನೋದು ನಮಗಿರೋ ಪ್ರಶ್ನೆ. ಹಾಗಾಗಿನೇ ಕನ್ನಡಿಗರಿಗೆ ಹಿಂದಿಯನ್ನು ಕಲಿಯುವಾಗ ಎದುರಾಗುವಂಥ ಮುಖ್ಯ ಪ್ರಶ್ನೆ ಮತ್ತು ಗೊಂದಲ ಅಂದರೆ ಈ ಲಿಂಗ ಸಂಬಂಧಪಟ್ಟಂಥದ್ದು. ಯಾಕೆ ಅಂತ ಹೇಳಿದ್ರೆ, ಯಾಕೆ ಗೊಂದಲ ಆಗುತ್ತಪ್ಪ ಅಂತ ಹೇಳಿದ್ರೆ, ಮೊದಲನೇದು ಕನ್ನಡದಲ್ಲಿ ಇರೋ ಹಾಗೆ ನಪಂಸಕಲಿಂಗ ಇಲ್ಲ. ಎರಡನೇದು, ನಾವು ಕನ್ನಡದಲ್ಲಿ ಬಳಸುವಂತಹ ನಪಂಸಕಲಿಂಗ ಶಬ್ದಗಳನ್ನು ಒಂದು ಅಲ್ಲಿ ಪುಲ್ಲಿಂಗಕ್ಕೆ ಹಾಕಬೇಕು, ಇನ್ನೊಂದು ಸ್ತ್ರೀಲಿಂಗಕ್ಕೆ ಹಾಕಬೇಕು. ಏನಾದರೂ ನಿಯಮಗಳಿವೆ ಅಂತ ಪರೀಕ್ಷೆ ಮಾಡಿದಾಗ ನಿಯಮಗಳಿದಾವೆ. ಸಾಮಾನ್ಯವಾಗಿ ಅಕಾರ ಅಂತ ಶಬ್ದಗಳೆಲ್ಲವೂ ಪುಲ್ಲಿಂಗ ಅಂತನೂ, ಇಕಾರ ಅಂತ ಶಬ್ದಗಳೆಲ್ಲವೂ ಕೂಡ ಸ್ತ್ರೀಲಿಂಗ ಅಂತನೂ ನಾವು ವಿಂಗಡಣೆ ಮಾಡಬಹುದು. ಆದಾಗ್ಯೂ ಇದಕ್ಕೆ ಅಪವಾದಗಳಿದಾವೆ. ಅಪವಾದ ಅಂದರೆ ಅಕಾರ ಅಂತ ಅನ್ನೋ ಶಬ್ದಗಳು ಬಂದಾಗಲೂ ಅದು ಸ್ತ್ರೀಲಿಂಗಕ್ಕೂ, ಇಕಾರ ಅಂತ ಶಬ್ದಗಳು ಬಂದಾಗಲೂ ಪುಲ್ಲಿಂಗಕ್ಕೂ ಸೇರುವಂಥ ಸಂದರ್ಭ ಇದೆ. ಉದಾಹರಣೆಗೆ ಭಾಳ ತಮಾಷೆ ಅಂತಂದರೆ ಮೂಂಚ್ ಅನ್ನುವಂಥ ಒಂದು ಶಬ್ದ ಇದೆ. ಮೂಂಚ್ ಅನ್ನುವಂಥದ್ದು, ಮೂಂಚ್ ಅಂದ್ರೆ ಏನಪ್ಪ ಅಂದರೆ ಮೀಸೆ ಅಂತ ಅರ್ಥ ಆಗುತ್ತೆ. ಇದು ಯಾವ ಲಿಂಗದಲ್ಲಿದೆಯಪ್ಪ ಅಂದರೆ ಸ್ತ್ರೀಲಿಂಗದಲ್ಲಿದೆ ಅದು. ಅರೆ ಮೂಂಚ್ ಪುಲ್ಲಿಂಗದ ಪುರುಷವಾಚಕ, ಪುರುಷರ ಭಾಳ ಹೆಗ್ಗುರುತು, ಅದನ್ನು ತಗೊಂಡೋಗಿ ನಾವು ಸ್ತ್ರೀಲಿಂಗಕ್ಕೆ ಹಾಕ್ಬಿಟ್ಟಿವಿ ಅಂತಂದರೆ ಅದು ಏನು ಮಾಡೋಕ್ಕಾಗಲ್ಲ. ಆಯಾ ಭಾಷೆಯ ಜಾಯಮಾನ, ಅದು ಒಂದು ಪರಂಪರೆ ಬಂದ್ಬಿಟ್ಟಿದೆ. ಅದನ್ನು ಕಾನೂನು ಇದೆ ಅಂಥದ್ದು, ಗ್ರಾಮೆಟಿಕಲ್ ಅಂಶಗಳಲ್ಲಿ ವಿಂಗಡಣೆ ಮಾಡೋದು ಕಷ್ಟ ಆಗ್ಬಿಡ್ತದೆ. ಈ ಕನ್ನಡದಲ್ಲೂ ಅಂಥವಿದಾವೆ. ಕನ್ನಡ ನಮಗೆ ಮಾತೃಭಾಷೆ ಆಗಿದ್ದರಿಂದ ಸಮಸ್ಯೆ ಆಗಲಿಕ್ಕಿಲ್ಲ. ಆದರೆ ಮಾತೃ ಭಾಷೆ ಕನ್ನಡ ಅಲ್ಲದವರು ಕನ್ನಡ ಕಲಿಯಕ್ಕೆ ಬಂದರೆ ಅವ್ರಿಗೆ ಎದುರಾಗೋ ಸಮಸ್ಯೆಗಳೇ ಬೇರೆ. ನಮಗೆ ಹೆಂಗೆ ಹಿಂದಿನಲ್ಲಿ ಎದುರಾಗಿದೆಯಲ್ಲ ಹಂಗೆ ಅವ್ರಿಗೂ ಎದುರಾಗುತ್ತೆ.
ಉದಾಹರಣೆಗೆ ಸುಮ್ಮನೆ ನೆನಪಾದಂಗೆ ನನಗೀಗ ಈಗ ಏಕವಚನ ಬಹುವಚನ ಮಾಡ್ತೀವಿ ಕನ್ನಡದಲ್ಲಿ. ಸಾಮಾನ್ಯವಾಗಿ ಏನು ಮಾಡ್ತೀವಿ, ಗಳು ಅಂತ ಸೇರಿಸ್ಬಿಟ್ರೆ ಏಕವಚನದ ಬಹುವಚನ ಆಗ್ಬಿಡ್ತವೆ ಅಂತ. ಲೈಟ್ಗಳು, ಮೊಬೈಲ್ಗಳು, ಬಸ್ಸುಗಳು ಅಂತ ಸೇರಿಸಿದ್ರೆ ಆಗ್ಬಿಡ್ತವೆ ಅಂತ. ಹಾಗಾದ್ರೆ ಈಗ ಮಗು ಅಂತ ಬಂದ್ರೆ ಏನನ್ಬೇಕಾಗತ್ತೆ ನಾವೀಗ ಇದ್ರ ಪ್ರಕಾರ ಹೋದ್ರೆ ಮಗುಗಳು ಅನ್ಬೇಕಾಗತ್ತೆ. ಅದನ್ನ ಮಗುಗಳು ಅಂತಿಲ್ಲರ ಹೇಳ್ತೀವಾ? ಹೇಳಲ್ಲ, ಮಕ್ಕಳು ಅಂತ ಹೇಳ್ತೀವಿ. ಯಾಕೆ ಸರ್ ಹಂಗೆ ಅಂತ ಹೇಳಿದ್ರೆ ಅದು ಈ ಭಾಷೆಯ ಜಾಯಮಾನಕ್ಕೆ ಒಕ್ಕೊಂಡು ಬಂದ್ಬಿಟ್ಟಿದೆ. ಯಾರಾದರೂ ಅನ್ಯ ಭಾಷೆಯನ್ನು ಕಲ್ತ್ಕೊಂಡು ಪುಸ್ತಕ ಇಟ್ಕೊಂಡು ಗ್ರಾಮಟಿಕಲ್ ಬುಕ್ ಇಟ್ಕೊಂಡು ಹಂಗೆ ಬೇರೆಯವ್ನು ಹೇಳ್ದಂಗೆ ಮರಗಳು ಅಂದಂಗೆ ಮಗುಗಳು ಬಂದರು ಅಂದರೆ ನಾವೆಲ್ಲ ಬಿದ್ದು ನಗ್ತೀವಿ. ಯಾಕೆ? ಅದು ನಮ್ಮ ಭಾಷೆಗೆ ಹೊಂದ್ಕೊಳ್ಳೋದಿಲ್ಲ. ಹಾಗಂತ ಪಾಪ ಅವನು ತಪ್ಪು ಹೇಳಿದಾನ? ಖಂಡಿತ ತಪ್ಪು ಹೇಳಿಲ್ಲ ಅವನು, ಆದರೆ ಅದು ಬಳಕೆಯಲ್ಲಿ ಇಲ್ಲ. ಹಾಗೆ ಹಿಂದಿನಲ್ಲೂ ಕೂಡ ಕೆಲವು ಶಬ್ದಗಳು ಸ್ತ್ರೀಲಿಂಗ ಶಬ್ದಗಳು, ನಾವು ಸ್ತ್ರೀಲಿಂಗ ಅಂತ ಅಂದ್ಕೊಂಡಿರುವ ಶಬ್ದಗಳು ಪುಲ್ಲಿಂಗ ಆಗ್ತವೆ, ಪುಲ್ಲಿಂಗ ಅಂದ್ಕೊಂಡಿರುವಂಥ ಶಬ್ದಗಳು ಸ್ತ್ರೀಲಿಂಗ ಆಗ್ತವೆ. ಇದಕ್ಕೇನು ಪರಿಹಾರ ಅಂತಂದರೆ, ಇದಕ್ಕೆ ಈ ಹಿಂದಿ ಭಾಷೆಯನ್ನು ಮತ್ತೆ ಕೇಳೋದೇ ಪರಿಹಾರ. ಕೇಳಿ ಗ್ರಹಿಸ್ಕೊಳ್ಳೋದು, ಆ ಭಾಷೆಯ ಜನರ ಜೊತೆಗೆ ಒಡನಾಟ ಇಟ್ಕೊಳ್ಳೋದು, ಅಥವಾ ಸಿನಿಮಾಗಳನ್ನು ಅಥವಾ ಸಾಹಿತ್ಯವನ್ನು ಪದೇ ಕೇಳ್ತಾ ಇದ್ರೆ ಓಹೋ ಈ ಶಬ್ದ ಹಿಂಗೆ ಸ್ತ್ರೀಲಿಂಗಕ್ಕೆ ಬಳಸ್ತಾರೆ, ಪುಲ್ಲಿಂಗಕ್ಕೆ ಬಳಸ್ತಾರೆ ಅಂತ ಗೊತ್ತಾಗುತ್ತೆ. ಆದಾಗ್ಯೂ ನಾವು ಹಿಂಗೆ ಅಭ್ಯಾಸ ಮಾಡಬೇಕಾದ್ರೆ ಕೆಲವು ನೋಡ್ಕೊಂತ ಹೋಗೋಣ. ಬ್ರಾಹ್ಮಣ್ ಅನ್ಯಲಿಂಗ ಬ್ರಾಹ್ಮಣಿ. ಕನ್ನಡದಲ್ಲಿ ಏನು ಮಾಡ್ತೀವಿ? ಬ್ರಾಹ್ಮಣಿ ಅಂತ ಹೇಳಿದ್ರೆ ಬ್ರಾಹ್ಮಣತಿ ಅಂತ ಅನ್ಬೋದು ಕಾಣಿಸ್ತತೆ. ಕನ್ನಡದಲ್ಲಿ ಬ್ರಾಹ್ಮಣಿ ಅಂತನೂ ಅಂತಾರೆ, ಬ್ರಾಹ್ಮಣತಿ ಅಂತನೂ ಅಂತಾರೆ. ಬೇಟಾ ಬೇಟಿ, ಮಗ ಮಗಳು. ಅಕೇಲ ಅಕೇಲಿ, ಅಕೇಲ ಒಬ್ಬಂಟಿಗ, ಅಕೇಲಿ ಒಬ್ಬಂಟಿಗಿತ್ತಿ ಅಂತ ಅನ್ಬೇಕಾಗುತ್ತೆ ಕನ್ನಡದಲ್ಲಿ ನಾವು. ಪುತುಲ ಪುತುಲಿ, ಪುತುಲ ಅಂತ ಹೇಳಿದ್ರೆ ಏನದು ಪುತುಲ ಗೊಂಬೆ, ಗಂಡು ಗೊಂಬೆ, ಪುತುಲಿ ಹೆಣ್ಣು ಗೊಂಬೆ ಅಂತ ಆಗುತ್ತೆ. ದಪ್ಪ ಅಂತಲೂ ಕೂಡ ಒಂದು ಅರ್ಥ ಇದೆ ಅದರಲ್ಲಿ. ನೆಕ್ಸ್ಟು 7ನೇ ಮೇನ್ ಕ್ವಶನ್, ಭೀಮ್ 5 ಪಾಂಡವೋ ಮೀನ್ಸ್ ಏಕೈ. ಭೀಮ 5 ಪಾಂಡವರಲ್ಲಿ ಒಬ್ಬ. ಬಾಕಿ 4 ಪಾಂಡವೋಂಕೆ ನಾಮ್ ಲಿಖಿಯೇ, ಉಳಿದ 4 ಪಾಂಡವರ ಹೆಸರನ್ನ ಬರೆಯಿರಿ. ಪಾಂಡವರು ಅಂದ್ರೆ ಅಲ್ಲಿ ಗೊತ್ತಾಗ್ಬಿಡುತ್ತೆ 5 ಜನ ಅಂತ. ಪಂಚ ಪಾಂಡವರು, ಅಲ್ಲೇ ಬಂದ್ಬಿಡೋದು ಪಾಂಡವರು, ಪಾಂಡುರಾಜನ ಮಕ್ಕಳು. ಮೊದಲನೇ ಯಾರು? ಯುಧಿಷ್ಠಿರ. ಎರಡನೇ ಯಾರು? ಅರ್ಜುನ. ಮೂರನೇವರು ಭೀಮ. 4ನೇವನು ನಕುಲ. 5ನೇವನು ಸಹದೇವ. ಹೀಗೆ ಅವರ ಪಟ್ಟಿ ಇದೆ ಪಾಂಡವರದ್ದು. ನೆಕ್ಸ್ಟು ಇಸಿ ಪ್ರಕಾರ ಜಾನಿಯೇ. ಇದೇ ರೀತಿಯಾಗಿ ತಿಳಿಬೇಕಾಗಿದೆ ನಾವು. ಈ ಪಾಂಚ್ ಅನ್ನುವಂಥ ಶಬ್ದ ಬೇರೆ ಅರ್ಥದಲ್ಲಿ ಭಾಳ ಸರಿ ಬಳುತ್ತೆ. ಪಾಂಚ್ ತತ್ವ ಅಂತ ಬರ್ತದೆ, ಪಂಚತತ್ವಗಳು ಯಾವ್ಯಾವು? ಪೃಥ್ವಿ, ಜಲ್, ವಾಯು, ಅಗ್ನಿ, ಆಕಾಶ. ಕನ್ನಡದಲ್ಲಿ ಇವನ್ನ ಪಂಚಭೂತಗಳು ಅಂತಲೂ ಕೂಡ ಕರೀತಾರೆ. ಭೂತ ಅಂದ್ರೆ ದೆವ್ವ ಪಿಚಾಚಿ ಅಂತಲ್ಲ, ಈ ಹಿಂದೆ ಇದ್ದದ್ದು ಅಂತ. ಭೂತ ಅಂದ್ರೆ ಈ ಹಿಂದೆ ಇದ್ದದ್ದು ಅಂತ. ಭೂತಕಾಲ ಅಂತ ಕರಿತೀವಲ್ಲ ನಾವು ಕನ್ನಡದಲ್ಲೂ ಕೂಡ. ಭೂತ ಅಂದ್ರೆ ಈ ಹಿಂದೆ ಇದ್ದದ್ದು ಅಂತ ಅರ್ಥ ಅಷ್ಟೇನೆ. ಆ ಭೂತ ಪಿಚಾಚಿಗಳ ಅರ್ಥನೂ ಕೂಡ ಇದ್ರ ಹಿನ್ನೆಲೆಯಲ್ಲೇ ಬರೋದು. ಯಾರನ್ನ ಭೂತ ಅಂತೀವಿ? ಅವನು ಈಗಿಲ್ಲ, ಜೀವಂತವಾಗಿ ಹಿಂದೆ ಇದ್ದ, ಅದು ಆತ್ಮವಾಗ ಪ್ರೇತಾತ್ಮವಾಗಿ ಬಂದಿದೆ ಅಂತ, ಅದು ಭೂತ. ಹಾಗೆ ಇಲ್ಲಿ ಪಂಚಭೂತಗಳು ಅಂದ್ರೆ 5, ಅಂದ್ರೆ ಈ ಹಿಂದೆ ನಾವು ಆ ಭೂತಗಳಲ್ಲಿ ಅಂದ್ರೆ ಆ ಅಂಶಗಳಲ್ಲಿ ಅಡಗಿದ್ವಿ ಅಂತ. ಉದಾಹರಣೆಗೆ ಯಾರಾದ್ರೂ ಸತ್ತಾಗ ಪಂಚಭೂತಗಳಲ್ಲಿ ಲೀನವಾದರು ಅಂತ ನಾವು ಹೇಳೋದನ್ನು ಕೇಳಿದ್ವಿ. ಏನಂಗಂದ್ರೆ ಅಂತಂದ್ರೆ ಈ ನಮ್ಮ ಶರೀರ ಈ 5 ತತ್ವಗಳಿಂದನೇ ಆಗಿದೆ ಅಂತ. ಶರೀರ ಅಷ್ಟೇ ಅಲ್ಲ, ಇಡೀ ಸೃಷ್ಟಿಯ ಎಲ್ಲ ನಿಯಮಗಳು ಕೂಡ, ಎಲ್ಲ ವಸ್ತುಗಳು ಕೂಡ, ಎಲ್ಲ ಜೀವಿ ಚರಾಚರ ವಸ್ತುಗಳು ಕೂಡ ಈ 5 ವಸ್ತುಗಳಿಂದನೇ ಇದಾವೆ ಅಂತ. ಏನಿದೆ ಅದರಲ್ಲಿ? ಪೃಥ್ವಿ ಭೂಮಿಯ ಅಂಶ, ಮಣ್ಣಿನ ಅಂಶ ಇರುತ್ತೆ. ಜಲ ನೀರಿನ ಅಂಶ ಇರುತ್ತೆ. ವಾಯು ಗಾಳಿ ಅಂಶ ಇರುತ್ತೆ. ಅಗ್ನಿ ಬೆಂಕಿ ಅಂಶ ಇರ್ತದೆ. ಆಕಾಶ ಅಂದ್ರೆ ಖಾಲಿ ಸ್ಪೇಸ್, ಬಯಲು, ಅದು ನಮ್ಮ ಒಳಗಡೆ ಇರ್ತದೆ, ಎಲ್ಲರ ಒಳಗಡೆ ಇರ್ತದೆ. ಇವಿದ್ರೇನೆ ಜೀವ. ಇವು ಮತ್ತೆ ತಮ್ಮ ಜಾಗಕ್ಕೆ ವಾಪಸ್ ಹೋದ್ವು ಅಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ ಅವನು ವ್ಯಕ್ತಿ ಅಥವಾ ಆ ಜೀವ ಸತ್ತೋಯ್ತು ಅಂತ ಅರ್ಥ. ಹಾಗೆ ಪೃಥ್ವಿ, ಜಲ, ವಾಯು, ಅಗ್ನಿ, ಆಕಾಶ. ಹಾಗಾಗಿನೇ ನಮ್ಮ ಹಿರಿಯರು ಇವ್ರನ್ನ ಬಹಳ ಗೌರವಿಸಿ ಏನು ಮಾಡಿದ್ರು, ಇವುಗಳಿಗೆ ದೇವತೆ ರೂಪವನ್ನು ಕೊಟ್ಟರು. ಭೂತಾಯಿ, ಜಲ ಅಂದ್ರೆ ಗಂಗಾ ಮಾತೆ, ವಾಯುದೇವ, ಅಗ್ನಿದೇವ, ಆಕಾಶ ನಭ ಅನ್ನುವಂಥ ಅರ್ಥದಲ್ಲೂ ಕೂಡ ನಾವು ಪೂಜಿಸೋದನ್ನು ನಾವು ಕಾಣ್ತೇವೆ. ಹಾಗೆ ಇನ್ನೊಂದು ಶಬ್ದ ಯಾವುದಿದೆಯಪ್ಪ ಅಂದ್ರೆ ಪಂಚೇಂದ್ರಿಯ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಅಲ್ಲೂ ಕೂಡ 5 ಅಂತ ಬರ್ತವೆ. ಯಾವ್ಯಾವವು? ಆಂಖ್ ಕಣ್ಣು, ಕಾನ್ ಕಿವಿ, ನಾಕ್ ಮೂಗು, ಜೀಬ್ ನಾಲಿಗೆ, ತ್ವಚ ಅಥವಾ ಸ್ಪರ್ಶ ಚರ್ಮ ಅಂತ ಪಂಚೇಂದ್ರಿಯಗಳು. ನೋಡಿ, ನಾವು ಏನೇ ಜ್ಞಾನವನ್ನ ಹೊರಗಿನಿಂದ ಪಡ್ಕೊಳ್ಬೇಕಾದ್ರೂ
ಅಥವಾ ಒಳಗಿರುವ ಜ್ಞಾನವನ್ನು ಹೊರಗೆ ಹಾಕಬೇಕಾದ್ರೂ ಕೂಡ ಇವುಗಳಿಂದನೇ ನಾವು ಪಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಒಂಥರ ಔಟ್ಪುಟ್ ಮತ್ತು ಇನ್ಪುಟ್, ಕಂಪ್ಯೂಟರ್ ಭಾಷೆನಲ್ಲಿ ಹೇಳೋದಾದರೆ ಔಟ್ಪುಟ್ ಮತ್ತು ಇನ್ಪುಟ್ ಎರಡೂ ಕೂಡ ಹೌದಿವು. ಈಗ ಆಂಕ್ ಕಣ್ಣು, ಆ ಕಣ್ಣಲ್ಲಿ ನೋಡಿದಾಗ ಏನಾಗುತ್ತೆ, ಅಲ್ಲಿ ಹೊರಗಿನ ಮಾಹಿತಿಯಲ್ಲಿ ನಮ್ಮ ತಲೆಗೆ ಹೋಗುತ್ತೆ, ಇದು ಇನ್ಪುಟ್. ಕಾನ್ ಕಿವಿನೂ ಕೂಡ ಅಷ್ಟೇ, ಶಬ್ದಗಳು ಅಲೆಗಳನ್ನು ಗ್ರಹಿಸಿ ನಮ್ಮ ಮೆದುಳಿಗೆ ಅದು ರವಾನಿಸ್ತತೆ. ನಾಕ್ ಮೂಗು ಅಷ್ಟೇ, ಮೂಗು ಅಂತಂದ್ರೆ ಬರೀ ನೋಡೋದು ಮೂಗು ಅಂತಲ್ಲ, ಅದು ಒಳಗೆ ಏನು ಮಾಡ್ತತೆ, ವಾಸನೆಯನ್ನು ಗ್ರಹಿಸಿ ನಮ್ಮ ಮೆದುಳಿಗೆ ಕಳಿಸ್ತತೆ. ಜೀಬ್ ನಾಲಿಗೆ, ನಾವೇನಾದ್ರು ಬಾಯಿಗೆ ಹಾಕೊಂಡ್ರೆ ಅದು ಏನು ರುಚಿ, ಕಹಿಯೋ ಸಿಹಿಯೋ ಖಾರವೋ ಉಪ್ಪು ಅನ್ನೋದನ್ನ ತಕ್ಷಣ ಮೆದುಳಿಗೆ ಕಳಿಸುತ್ತೆ. ಇನ್ನು ಸ್ಪರ್ಶ ಅಂದ್ರೆ ತ್ವಚ, ಎಲ್ಲಾದ್ರೂ ನಾವು ಹಿಂಗೆ ಮುಟ್ಟಿದ್ರು ಸಾಕು ಏನು ಮುಟ್ಟಿದ್ವಿ ಅಂತ ಕಣ್ಣು ಮುಚ್ಕೊಂಡಿದ್ರು ಕೂಡ ಗೊತ್ತಾಗುತ್ತೆ. ಅಂದ್ರೆ ಇವೆಲ್ಲ ಇನ್ಪುಟ್ ಮತ್ತು ಔಟ್ಪುಟ್ ಸಾಧನಗಳು ನಮ್ಮ ವ್ಯಕ್ತಿಗೆ, ಮನುಷ್ಯನಿಗೆ ಅಥವಾ ಎಲ್ಲ ಪ್ರಾಣಿಗಳಿಗೂ ಕೂಡ. ಈ ಪಂಚೇಂದ್ರಿಯಗಳನ್ನು ಯಾರು ಚುರುಕಾಗಿ ಇಟ್ಕೊಂಡಿರ್ತಾರೋ, ಯಾರು ಚೆನ್ನಾಗಿ ಇಟ್ಕೊಂಡಿರ್ತಾರೋ ಅವರು ಹೆಚ್ಚು ಬುದ್ಧಿವಂತರಾಗ್ತಾರೆ, ಹೆಚ್ಚು ತಿಳುವಳಿಕೆಯನ್ನು ಪಡೀತಾರೆ. ನೋಡಿ, ಈ ಪ್ರಾಣಿ ಪಕ್ಷಿಗಳಿಗೆಲ್ಲ ಯಾವುದೇ ಥರ ನಿಮ್ಮ ಥರ ಆನ್ಲೈನ್ ಕ್ಲಾಸ್ ಆಗಲಿ, ಸ್ಕೂಲ್ ಆಗಲಿ, ಮೇಸ್ಟರ್ ಆಗಲಿ ಕೂಡಿಸಿ ಯಾರು ಹೇಳಿದಾರೇನು ಅವರಿಗೆ ಪಾಠನ? ಇಲ್ಲ. ಆದರೂ ಕೂಡ ಅವು ತಮ್ಮ ಹಿರಿಯರು ಹೆಂಗೆ ಬದುಕ್ತಾ ಇದ್ರೋ ಹಿರಿಯ ಜೀವಿಗಳು ಹಾಗೆಯೇ ಅವು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡಿದ್ದಾವೆ, ಚಂದವಾಗಿ ಬದುಕ್ತವೆ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಅವು ತಮ್ಮ ಪಂಚೇಂದ್ರಿಯಗಳನ್ನು ಬಹಳ ಬಹಳ ಎಚ್ಚರಿಕೆಯಿಂದ ಇಟ್ಕೊಂಡಿರೋದು. ನೋಡಿ, ಈ ಪ್ರಾಕೃತಿಕವಾಗಿ ಆಗುವಂಥ ಅಪಾಯಗಳಿದಾವಲ್ಲ, ಏನಿರ್ಬೋದು, ಸುನಾಮಿ ಇರ್ಬೋದು, ಭೂಕಂಪ ಇರ್ಬೋದು, ಅಥವಾ ಏನು ಜ್ವಾಲೆಗಳು ಅರಣ್ಯದಲ್ಲಿ ಎದ್ದಾಗ ಕಾಡ್ಗಿಚ್ಚಿರ್ಬೋದು, ಇಂಥವೆಲ್ಲ ಆದಾಗ ಬಹಳ ಸರಿ ಹೆಚ್ಚು ತೊಂದರೆಗೊಳಗಾಗೋದು ಮನುಷ್ಯರೇ ಅಥವಾ ಮನುಷ್ಯರ ಮೂಲಕ ನಿಯಂತ್ರಣ ಮಾಡಲ್ಪಟ್ಟ ಪ್ರಾಣಿಗಳು. ಇನ್ನು ಸಹಜವಾಗಿರೋ ಪ್ರಾಣಿಗಳು ಯಾವ ಇಂಥವು ಒಳಗಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವು ಪಂಚೇಂದ್ರಿಯಗಳನ್ನು ನಂಬ್ಕೊಂಡಿರ್ತವೆ. ಅವು ಗೊತ್ತಾಗುತ್ತೆ, ಭೂಕಂಪ ಅಥವಾ ಏನು ಸುನಾಮಿ ಅಂತ ಬಂದರೆ ಸುಂಟ್ರ ಗಾಳಿ ಬೀಸ್ತೆ, ಓಹೋ ಏನೋ ಪ್ರಕೃತಿನಲ್ಲಿ ಬದಲಾವಣೆ ಆಗುತ್ತೆ, ನಾವು ಅಲರ್ಟ್ ಆಗಿರಬೇಕು ಅಂತ ಅಲರ್ಟ್ ಆಗಿರ್ತವೆ. ಅದನ್ನು ನಾವೇನು ಮಾಡ್ತೀವಿ, ನಾವೆಲ್ಲ ಯಂತ್ರಗಳ ಮೇಲೆ ನಂಬ್ಕೊಂಡಿರೋದ್ರಿಂದ ನಮ್ಗೆ ಯಾರು ಹೇಳ್ಬೇಕು ಯಂತ್ರಗಳು, ಹಿಂಗೆ ಇವತ್ತು ಭೂಕಂಪ ಆಗುತ್ತೆ, ಹಿಂಗೆ ಮಳೆ ಬರ್ತತೆ, ಹಿಂಗಾಗುತ್ತೆ, ಚಳಿ ಬರ್ತತೆ, ನೀವೆಲ್ಲ ರಕ್ಷಣೆ ಪಡೀರಿ ಅಂತ. ಅಲ್ಲದೆ ಹೋದರೆ ನಾವು ಕೇಳೋದೇ ಇಲ್ಲ. ಅಷ್ಟರ ಮಟ್ಟಿಗೆ ನಾವು ಯಂತ್ರಗಳನ್ನು ಅವಲಂಬಿಸಿದ್ದೀವಿ. ಅದ್ರ ಬದಲಿಯಾಗಿ ನಾವು ಪಂಚೇಂದ್ರಿಯಗಳನ್ನು ಅವಲಂಬಿಸಿದರೆ ನಾವು ಹೆಚ್ಚು ಚುರುಕಾಗಿರಲಿಕ್ಕೆ ಮತ್ತು ಸುರಕ್ಷಿತವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟು ಪಂಚಾಮೃತ ಅಂತ ಕರೀತಾರೆ. ಮೃತ ಅಂದರೆ ಸಾಯೋದು, ಅಮೃತ ಅಂದರೆ ಸಾಯದೇ ಇರೋದು. ಅಂದರೆ ಅಮೃತ ತತ್ವವನ್ನು, ಅಂದರೆ ಒಬ್ಬ ಮನುಷ್ಯ ಹೆಚ್ಚು ದೀರ್ಘಕಾಲ ಬಾಳಲಿಕ್ಕೆ ಬೇಕಾದಂತಹ ಶಕ್ತಿಗಳನ್ನು ಒದಗಿಸುವಂಥವನ್ನ ಅಮೃತ ಅಂತ ಕರೀತಾರೆ. ಪಂಚಾಮೃತ ಅಂತ ಕರಿತೀವಿ. ಯಾವ್ಯಾವ ಪಂಚ ಅಮೃತಗಳು ಅಂದರೆ, ಮೊದಲನೇದು ದೂದು, ಹಾಲು. ಅದು ಹಾಲು ತಾಯಿಯ ಎದೆ ಹಾಲಾಗಿರ್ಬೋದು, ಹಸುವಿಂದೋ ಎಮ್ಮೆದು ಕೂಡ ಆಗಿರ್ಬೋದು. ಅಂದರೆ ನಿಮಗೆ ವಿಜ್ಞಾನದಲ್ಲಿ ನೀವೆಲ್ಲ ಓದಿದ್ರಿ, ಹಾಲು ಪೌಷ್ಟಿಕಾಂಶಗಳ ಆಗರ. ಅದು ನೀವು ಒಂದು ಪರಿಪೂರ್ಣ ಆಹಾರ ಅಂತಲೂ ಕೂಡ ಕರೀತಾರೆ ಅದನ್ನು. ಬೇರೆ ಬೇರೆ ಆಹಾರಗಳನ್ನು ತಿಂದಾಗ ಎಷ್ಟು ನಮಗೆ ಶಕ್ತಿ ವೃದ್ಧಿಸ್ತತೋ ಅಷ್ಟೇ ಶಕ್ತಿ ಈ ಹಾಲನ್ನು ಕುಡಿದಾಗಲೂ ಕೂಡ ಆಗುತ್ತೆ ಅಂತ. ಅದರಲ್ಲೂ ಎಳೆ ಮಕ್ಕಳು ಹುಟ್ಟಿದಾಗ ಆ ತಾಯಿಯ ಹಾಲು ಅಮೃತಕ್ಕೆ ಸಮಾನ, ಅಮೃತಕ್ಕಿಂತಲೂ ಹೆಚ್ಚಿನ ಏನಾರು ಇದ್ದರೆ ಅದಕ್ಕೂ ಹೋಲಿಸ್ಬೋದು. ಆವಾಗ ಚೆನ್ನಾಗಿ ಹಾಲು ಕುಡಿದ್ರೆ ಮುಂದೆ ಅವರು ಲೈಫ್ ಲಾಂಗು ಒಂದು ರೋಗ ನಿರೋಧಕ ಶಕ್ತಿಯನ್ನು ಅವರು ಬೆಳೆಸ್ಕೊಳ್ತಾರೆ ಮಕ್ಕಳು. ಆ ಕಾರಣಕ್ಕಾಗಿ ವೈದ್ಯರು ಹೇಳ್ತಾರೆ, ಮಗು ಜನಿಸಿ ಮುಕ್ಕಾಲು ಗಂಟೆ ಒಳಗಡೆ ಹಾಲು ಕುಡಿಸ್ಬೇಕು ಅಂತ. ಅದು ಬರೀ ಮನುಷ್ಯರಿಗಷ್ಟೇ ಅಲ್ಲ, ಪ್ರಾಣಿಗಳಿಗೂ ಕೂಡ ಅನ್ವಯಿಸುವಂಥ ಮಾತು ಅದು. ದಹಿ, ಮೊಸರು ಕೂಡ ಬಹಳ ಬಹಳ ಉಪಯೋಗಕ್ಕೆ ಬರುವಂಥದ್ದು. ಹಾಲು, ಮೊಸರು ಯಾವುದಾದ್ರೂ ಅಟ್ಲೀಸ್ಟ್ ಒಂದನ್ನಾದರೂ ನಿಮ್ಮ ಆಹಾರದಲ್ಲಿ ರೂಢಿಸ್ಕೊಂಡ್ರೆ ಅದು ಪಚನ ಕ್ರಿಯೆಗೆ ಭಾಳ ಅನುಕೂಲ ಆಗುತ್ತೆ. ಮೊಸರು ಜೀರ್ಣ ಶಕ್ತಿ ಚೆನ್ನಾಗಾಗುತ್ತೆ, ಜೊತೆಗೆ ಅದರಲ್ಲಿರುವಂಥ ಫ್ಯಾಟ್ ಕಂಟೆಂಟು ಕೂಡ ನಮ್ಮ ದೇಹಕ್ಕೆ ಬೇಕಾಗುತ್ತೆ. ಇನ್ನು ಘೀ, ತುಪ್ಪ ಭಾಳ ಹಿಂದಿನಿಂದಲೂ ಕೂಡ ನಮ್ಮ ಭಾರತೀಯರಿಂದ ಪರಂಪರೆಯಲ್ಲಿ ಬಳಸ್ಕೊಳ್ತಾ ಬಂದಿದ್ದಾರೆ. ಅದನ್ನು ಒಂದು ಸಾರಿ ನೀಟಾಗಿ ಇಟ್ಕೊಂಡ್ರೆ ವರ್ಷಗಟ್ಟಲಾದರೂ ಕೂಡ ಕೆಡೋದಿಲ್ವಂಥದ್ದು. ಅದನ್ನು ಮಿತವಾಗಿ ಬಳಸೋದ್ರಿಂದ ನಿಜವಾಗೂ ಕೂಡ ಅದ್ಭುತವಾದಂಥ ಶಕ್ತಿಯನ್ನು ಅದು ಕೊಡುತ್ತೆ. ಇನ್ನು ಶಕ್ಕರೆ ಅಂದರೆ ಸಕ್ಕರೆ ಅಂತಲೇ ಆಗಬೇಕು ಅಂತಿಲ್ಲ, ಸಿಹಿ, ಅದು ಬೆಲ್ಲ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಏನಾರು ಆಗಿರ್ಬೋದು, ಅದು ಕೂಡ ಒಂದು. ಜೊತೆಗೆ ಶಹದ್ ಅಂದರೆ ಜೇನು ತುಪ್ಪ, ಇದು ಕೂಡ ಈ ಪಂಚಾಮೃತಗಳಲ್ಲಿ ಒಂದು ಅಂತ. ನೆಕ್ಸ್ಟು, ಇನ್ನು ವಾಕ್ಯಾಂಶೋಂಕೆಯಲ್ಲಿಯೇ ಏಕ್ ಶಬ್ದ ಲಿಖಿಯೇ, ಈ ವಾಕ್ಯಾಂಶಗಳಿಗೆ ಒಂದು ಶಬ್ದವನ್ನು ಬರೆಯಿರಿ ಅಂತ. ಇಂಗ್ಲೀಷ್ನಾಗ ಇದಕ್ಕೆ ಒನ್ ವರ್ಡ್ ಮಾಡೋದು ಅಂತ ಕರೀತಾರೆ. ಒನ್ ವರ್ಡ್ ಅಂದರೆ ಅನೇಕ ಶಬ್ದಗಳಲ್ಲಿ ಹೇಳೋದನ್ನು ಒಂದೇ ಶಬ್ದದಲ್ಲಿ ಹೇಳುವಂಥ ಪ್ರಯತ್ನ ಮಾಡೋದು. ಉದಾಹರಣೆಗೆ ಇಲ್ಲಿ
ಜೋ ಬಲಹೀನ ಹೋ, ಯಾರಿಗೆ ಬಲವಿಲ್ಲವೋ ಶಕ್ತಿ ಇಲ್ಲವೋ ಏನಂತ ಕರಿತೇವೆ ಅವನಿಗೆ ದುರ್ಬಲ್, ಬಲ್ ದುರ್ಬಲ್. ಹಾಗೆ ಜಿಸ್ಕೆ ಆನೆಗೆ ಕೊಯಿ ತಿಥಿ ನಾ ಹೋ, ಯಾರು ಬರುವಂತಹ ಯಾವುದೇ ದಿನಾಂಕಗಳಿಲ್ಲವೋ, ಅಂದ್ರೆ ದಿನಾಂಕವನ್ನ ಸಮಯವನ್ನ ಹೇಳದೆ ಬರುವವನು ಯಾರು, ಅತಿಥಿ. ಅತಿಥಿ ಅಂದ್ರೆ ದಿನಾಂಕವನ್ನ ಇಂಥ ದಿನ ಬರ್ತೀನಿ ಅಂತ ಹೇಳಿ ಬರಲ್ಲ ಅವನು ಅತಿಥಿ ಅಂತ ಕರೆಯಲ್ಲ, ಇದ್ದಕ್ಕಿದ್ದಂಗೆ ಬರೋನ್ನ ಅತಿಥಿ ಅಂತ ಕರೀತಾರೆ. ಜೋ ರಕ್ಷಾ ಕರ್ತಾ ಹೋ, ಯಾರು ರಕ್ಷಣೆಯನ್ನು ಮಾಡುತ್ತಾರೋ ರಕ್ಷಕ್. ಜೋ ಭಕ್ಷ ಅಂದ್ರೆ ತಿಂತಾರೋ ಭಕ್ಷಕ್ ಆಗ್ತಾನ ಅವನು. ರಕ್ಷಕ್ ಭಕ್ಷಕ್ ಅವೆರಡು ವಿರುದ್ಧ ಶಬ್ದ ಅಂತ ನಾವು ಕಳೆದ ಇದರಲ್ಲಿ ಗಮನಿಸಿದ್ವಿ. ನೆಕ್ಸ್ಟ್, ಜಿಸ್ಕೆ ಮನ್ಮೆ ದಯಾ ನಾ ಹೋ, ಯಾರ ಮನಸ್ಸಿನಲ್ಲಿ ದಯೆ ಇರುವುದಿಲ್ಲವೋ ಏನಂತ ಕರಿತೀವಿ ಅವನಿಗೆ ನಿರ್ದಯಿ, ದಯ ಇಲ್ಲದವನು. ಒಂದ್ ವೇಳೆ ಜಿಸ್ಕೆ ಮನ್ಮೆ ದಯಾ ಹೋ ಅಂದ್ರೆ ದಯಾವಾನ್, ದಯಿ ಕನ್ನಡದಲ್ಲಿ ದಯಾವಂತ, ಕರುಣಾಳು ಅಂತ ಕರಿತೀವಿ. ಜೋ ಶೋಕ್ ನಾ ಕರ್ತಾ ಹೋ, ಯಾರು ಶೋಕವನ್ನ ಮಾಡುವುದಿಲ್ಲವೋ, ಶೋಕ ಅಂದ್ರೆ ಅಳುವುದು, ದುಃಖವನ್ನ ಅನುಭವಿಸೋದಿಲ್ವೋ ಅವನಿಗಂತ ಕರಿತೀವಿ ಅಶೋಕ್. ಹೆಸರು ಇಟ್ಕೊಂಡಿರ್ತಾರೆ ಬಹಳ ಜನ, ಅದ್ರ ಅರ್ಥ ಗೊತ್ತಿರಲ್ಲ. ಅಶೋಕ ಅಂದ್ರೆ ಹತ್ಕೊಂತಾನೆ ಬರ್ತಿರ್ತಾನೆ, ಸಾ ಅಂತ ಇರ್ತಾನೆ. ಅಶೋಕ ಅಂದ್ರೆ ಏನಪ್ಪಾ ಅಂದ್ರೆ ಅಳದೇ ಇರುವಂಥವನು, ದುಃಖವನ್ನ ಸಹಿಸಿಕೊಳ್ಳುವಂಥವನು ಅಂತ ಅರ್ಥ. ನೆಕ್ಸ್ಟ್, ಜೋ ಭಾರತ್ ಮೇ ರಹತಾ ಹೋ, ಯಾರು ಭಾರತದಲ್ಲಿ ಇರುತ್ತಾರೋ ಭಾರತೀಯ, ಭಾರತದಲ್ಲಿರುವಂಥವನು ಭಾರತೀಯ. ಹಾಗೆ ಇನ್ನೊಂದು ಗೋದ್ ಲಿಯಾ ಹುವಾ, ಗೋದ್ ಲೇನಾ ಅಂತಂದ್ರೆ ಗೋದ್ ಅಂದ್ರೆ ಮಡಿಲು ಅಂತ ಅರ್ಥ ಇದೆ ಹಿಂದಿನಲ್ಲಿ. ಇಲ್ಲೇನಂತ ಅರ್ಥ ಆಗತ್ತಪ್ಪ ಅಂದ್ರೆ ಮಡಿಲಿಗೆ ಹಾಕೊಳ್ಳೋದು ಅಂದ್ರೆ ಅರ್ಥ ಏನು ಕನ್ನಡದಲ್ಲೂ ಕೂಡ ದತ್ತು ತೆಗೆದುಕೊಳ್ಳೋದು ಅಂತ. ದತ್ತು ತೆಗೆದುಕೊಂಡವ ಅಂತ ಅರ್ಥ ಆಗುತ್ತೆ ಗೋದ್ ಲೇನಾ ಅಂತಂದ್ರೆ. ಈಗ 9ನೇ ಮೇನ್ ಕ್ವಶನ್, ಕನ್ನಡ ಮೇ ಅನುವಾದ ಕೀಜಿಯೆ, ಕನ್ನಡದಲ್ಲಿ ಅನುವಾದ ಮಾಡುವಂಥದ್ದು. ಉಸ್ಕಾ ಪೂರಾ ನಾಮ್ ಬಕಾಸುರ ಹೈ, ಅವನ ಪೂರ್ಣ ಹೆಸರು ಬಕಾಸುರ. ಹೀಗೆ ನೀವು ಪ್ರತಿಯೊಂದು ವಾಕ್ಯವನ್ನು ಕೂಡ ಕನ್ನಡದಲ್ಲಿ ಅನುವಾದ ಮಾಡಕ್ಕೆ ಶುರು ಮಾಡ್ಕೊಂಡ್ರೆ ನಿಮಗೆ ಅದು ಅರ್ಥ ಆಗೋದ್ರ ಜೊತೆಗೆ ಮನವರಿಕೆ ಆಗುತ್ತೆ, ನೀವು ಮತ್ತೆ ವಾಪಸ್ ಹೇಳಲಿಕ್ಕೆ ಕೂಡ ಸುಲಭ ಆಗುತ್ತೆ. ಇದೊಂದು ಸ್ಯಾಂಪಲ್ ಕೊಟ್ಟಿರ್ತಾರೆ ಅಷ್ಟೇ ನಿಮಗೆ, ಆದರೆ ನೀವು ಅಲ್ಲಿ ಬರುವ ಎಲ್ಲ ವಾಕ್ಯಗಳನ್ನು ಕೂಡ ನಿಮ್ಮ ಕನ್ನಡದಲ್ಲಿ ತರ್ಜಮೆ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನ ಮಾಡಬೇಕು. ಎರಡನೇದು, ಇಸ್ ನಗರಿಕ ರಾಜ ಬಡ ದುರ್ಬಲ ಹೈ, ಈ ನಗರದ ರಾಜ ಬಹಳ ದುರ್ಬಲನಾಗಿದ್ದಾನೆ ಅಥವಾ ದುರ್ಬಲ. ಮುಂದುವರೆದು, ಭಗವಾನ್ ತುಮಾರೆ ಬೇಟೆ ಕ ರಕ್ಷಾ ಕರೇಗಾ, ಭಗವಂತ ನಿಮ್ಮ ಮಗನ ರಕ್ಷಣೆಯನ್ನು ಮಾಡುವನು, ಕರೇಗಾ ಮಾಡುವನು ಅಂದ್ರೆ ಭವಿಷ್ಯತ್ ಕಾಲದಲ್ಲಿದೆ ಅಂತ. 4ನೇದು, ಬಡ ಅಜೀಬ್ ಆದ್ಮಿ ಹೈ, ಬಹಳ ವಿಚಿತ್ರ ವ್ಯಕ್ತಿ, ಅಜೀಬ್ ವಿಚಿತ್ರ ವ್ಯಕ್ತಿ. ನೆಕ್ಸ್ಟ್ 10ನೇ ಮೇನ್ ಕ್ವಶನ್, ಅನುರೂಪತಾ ಅಂತ ಹೇಳಿದ್ರೆ ಮೊದಲೆರಡು ಶಬ್ದಗಳಿಗಿರುವ ಸಂಬಂಧವನ್ನು ಗ್ರಹಿಸಿ 3ನೇ ಶಬ್ದಕ್ಕೆ ನಾವು ಉತ್ತರವನ್ನು ಬರೀಬೇಕು. ನೋಡೋಣ, ಇಲ್ಲಿ ಉದಾಹರಣೆಯಾಗಿ ನೋಡ್ಕೊಂತ ತಿಳ್ಕೊಳ್ಳೋಣ. ಮೊದಲು 2 ಶಬ್ದಗಳು, ಸಹದೇವ್ ಮಾದ್ರಿಕ ಬೇಟ, ಸಹದೇವ ಮಾದ್ರಿಯ ಮಗ. ಹಾಗಾದ್ರೆ ಭೀಮ್ ಕುಂತಿಕ ಬೇಟ, ಇಲ್ಲಿ ಸಂಬಂಧ ಇದೆ, ಮಗ ತಾಯಿ ಮಕ್ಕಳ ಸಂಬಂಧ ಇದೆ. ಸಹದೇವ ಮಾದ್ರಿಯ ಮಗ ಆದ್ರೆ ಭೀಮ ಕುಂತಿಯ ಮಗ ಆಗ್ತಾನೆ. ಭೀಮ್ ಮಾನವ್, ಹಾಗಾದ್ರೆ ಬಕಾಸುರ ಏನು, ರಾಕ್ಷಸ್. ಅರ್ಧನಾರೀಶ್ವರ್ ಉಪನ್ಯಾಸ್ ಅಂದ್ರೆ ವಿಷ್ಣು ಪ್ರಭಾಕರ್ ಅವರ ಒಂದು ಕಾದಂಬರಿ ಅದು. ಅರ್ಧನಾರೀಶ್ವರ ಅನ್ನೋದು ಉಪನ್ಯಾಸ ಅಂದ್ರೆ ಕಾದಂಬರಿ ಅಂತ. ಆವಾರ ಮಸೀಹ ಅದೇನದು, ಅವ್ರದ್ದು ಜೀವನಿ ಅಂದ್ರೆ ಆತ್ಮಚರಿತ್ರೆ ಅವ್ರದ್ದು, ಅಂದ್ರೆ ಸಾಹಿತ್ಯದ ಪ್ರಕಾರಗಳು. ಭಾಗ್ಯಫೂಟ್ನ ಬುರಾಹೋನ, ಭಾಗ್ಯಫೂಟ್ನ ಗಾದೆ ಮಾತು. ಬುರಾಹೋನ ಅಂದ್ರೆ ಕೆಟ್ಟದ್ದಾಗು, ದುಃಖಿತನಾಗು, ತೊಂದರೆಯನ್ನು ಅನುಭವಿಸುವಂತ ಅರ್ಥ ಇದೆ. ಹಾಗಾದ್ರೆ ಪಾಠ್ ಪಡಾನ ಅನ್ನೋದ್ರ ಅರ್ಥ ಏನು ಅಂತ. ಪಾಠ್ ಪಡಾನ ಅಂದ್ರೆ ಸಬಕ್ ಸಿಖಾನ, ಬುದ್ಧಿ ಕಲಿಸು ಅಂತ ಅರ್ಥ ಆಗುತ್ತೆ. ನೆಕ್ಸ್ಟು ಇಷ್ಟು ಮಕ್ಕಳೇ, ಇಷ್ಟು ಇರಲಿ ಈ ಪಿರಿಯಡ್ಗೆ. ನಾವು ಮುಂದಿನ ಅವಧಿನಲ್ಲಿ ಇಲ್ಲಿ ಕೆಲವು ವ್ಯಾಕರಣಿಕ ಅಂಶಗಳಿವೆ, ಆ ವ್ಯಾಕರಣಿಕ ಅಂಶಗಳನ್ನು ನಾವು ಮುಂದುವರೆದು ತಿಳ್ಕೊಳ್ಳೋಣ. ಇಷ್ಟು ಈ ಅವಧಿಗೆ ಇರಲಿ. ನೀವೆಲ್ಲ ಈ ಅಭ್ಯಾಸ ಭಾಗವನ್ನು ಮತ್ತೆ ಪುನರ್ಮನನ ಮಾಡಿಕೊಂಡು ನೋಟ್ಬುಕ್ಕಿಗೆ ನೋಟ್ ಮಾಡ್ಕೊಳ್ಳಿ. ಹಾಗೆ ನೋಟ್ ಮಾಡ್ಕೊಳ್ಬೇಕಾದ್ರೆ ಯಾಂತ್ರಿಕವಾಗಿ ಮಾಡದೆ ಅರ್ಥೈಸ್ಕೊಂಡು ಆ ಪ್ರಶ್ನೆಯ ಅರ್ಥ, ಉತ್ತರ ಮತ್ತು ಉತ್ತರದ ಅರ್ಥೈಸ್ಕೊಂತ ಬರ್ಕೊಂತ ಬಂದ್ಬಿಟ್ರೆ ನೀವು ಮತ್ತೆ ಓದುವಂಥ ಅವಶ್ಯಕತೆ ಇಲ್ಲ, ನಿಮ್ಮ ತಲೆಗೆ ಉಳ್ಕೊಳ್ತತೆ. ಒಂದ್ಸಾರಿ ಕಣ್ಣಾಡಿಸಿದ್ರೆ ಸಾಕು, ಎಲ್ಲ ಪ್ರಶ್ನೆಗಳು ನಿಮಗೆ ನೆನಪಾಗ್ತವೆ, ಬರ್ತವೆ. ಇದು ಓದುವ ಕ್ರಮ. ಗಟ್ ಮಾಡೋ ಅಂಥ ಅವಶ್ಯಕತೆ ಇಲ್ಲ, ಗಟ್ ಮಾಡಬಾರ್ದು ಯಾವಾಗಲೂ ಕೂಡ, ಅವನ್ನ ಅರ್ಥ ಮಾಡ್ಕೊಳ್ಬೇಕು.
ಇಷ್ಟಿರಲಿ, ಮುಂದಿನ ಅವಧಿನಲ್ಲಿ ಈ ಪಾಠದಲ್ಲಿ ಬರುವಂತಹ ವ್ಯಾಕರಣಿಕ ಅಂಶಗಳ ಬಗ್ಗೆ ನೋಡೋಣ. ಅಲ್ಲಿವರೆಗೂ ನಿಮಗೆಲ್ಲರಿಗೂ ನಮಸ್ಕಾರ.